ಗಾನವೇ ನಿಮ್ಮ ಒಳ ಮಾತು, ಗಾನವೇ ನಿಮ್ಮ ನಿಜ ಗುರುತು. ಪದವಿ ನಂತರ ಉದ್ಯೋಗ ಅವಕಾಶದ ಸಲುವಾಗಿ ಪ್ರತಿ ವರ್ಷದಂತೆ ಇವತ್ತು ಕೂಡ ನಮ್ಮ ಕಾಲೇಜಿಗೆ ಹುಬ್ಬಳ್ಳಿಯಿಂದ ದೇಶಪಾಂಡೆ ಫೌಂಡೇಶನ್ ಸಂಸ್ಥೆಯಿಂದ 7 ಅಧಿಕಾರಿಗಳು ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ. ಅವರು ನಿಮಗೆ ಅಗತ್ಯಕ್ಕೆ ತಕ್ಕಂತಹ ಮಾಹಿತಿಯನ್ನು ಪದವಿ ನಂತರ ನಮ್ಮ ಉದ್ಯೋಗಗಳಿಗೆ ಹೇಗಿರಬೇಕು, ಯಾವ ಉದ್ಯೋಗವನ್ನು ಹಚ್ಚಿಕೊಂಡು ನಮಗೆ ಆಗ್ತಾವುತ್ತದೆ ಅನ್ನೋ ವಿಚಾರಗಳನ್ನು ನೋಡಲಿಕ್ಕೆ ನಮ್ಮೊಂದಿಗೆ ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ರಮೇಶ್ ಮ್ಯಾನೇಜರ್ ದೇಶಪಾಂಡೆ ಫೌಂಡೇಶನ್ನಿಂದ ಅವರು ನಮ್ಮ ಕಾಲೇಜಿಗೆ ಒಂದು ಇವತ್ತು ಅತಿಥಿಯಾಗಿ ಭಾಗವಹಿಸಿದ್ದಾರೆ. ತುಂಬ ಹಾಗೆ ಕಾವ್ಯ ಮೇಡಮ್ ಅವರು ಹುಬ್ಬಳ್ಳಿ ದೇಶಪಾಂಡೆ ಫೌಂಡೇಶನ್ನಿಂದ ಅವರು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಬಯಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದಂಥ ಮುಖ್ಯ ಹೆಸರಿದ್ದಾರೆ. ಅವರು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾರೆ. ಮತ್ತು ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದಂತಹ ಸುನಿತಾ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಸ್ಥರಾಗಿ ವಿಚಾರಗಳನ್ನು ನಿಮ್ಮೊಂದಿಗೆ ತಲುಪಲಿಕ್ಕೆ ತುಂಬ ಶ್ರಮ ಇದೆ. ಈ ಕಾರ್ಯಕ್ರಮ ನಿಮಗೆ ತಲುಪಬೇಕಂತ ಭಾಳ ಮುದರ್ಜಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ತಲುಪುವಂತೆ ಮಾಡಿದರೆ ಡಾಕ್ಟರ್ ಡಿ.ಪಿ. ಸುರೇಶ್ ಗ್ರಂಥಪಾಲಕರಿಗೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಕುರಿತು ಮೊದಲ ದಿನವನ್ನು ಆಡಳಿತ ಡಾಕ್ಟರ್ ಸುರೇಶ್ ಅವರಿಂದ ಕೇಳ್ಕೊಂಡು ಹೇಳಿ. Okay, before I get into this conversation, let me introduce myself. I am Ramesh Shikir from Deshpal Skilling. Since 10 years, I am working with the Deshpal Skilling. Presently, I am working as a partnership manager with the Deshpal Skilling. Then, the Deshpal Skilling is also international organization. It is an international organization. Presently, now Deshpal Foundation only non-interest. If somebody is having planning for starting your own company, India is the first company start ಮಾಡಬೇಕು. ನಮ್ಮಲ್ಲಿ ಇಂಡಿಯಾ ಲಾರ್ಜೆಸ್ಟ್ ಇನ್ಕ್ಯುಬೇಟರ್ ಸೆಂಟರ್ ಕೂಡ ಇದೆ. ಇಟ್ ಇಸ್ ಹೌ ಟು ಅಫೋರ್ಡ್ ಯಂಗ್ ಪೀಪಲ್ ಎಂಪ್ಲಾಯ್ಡ್. ಇಲ್ಲಿ ನಾವು ಸ್ಕಿಲ್ಲಿಂಗ್ ಒಂದೇ ಎಲ್ಲ ಅಗ್ರಿಕಲ್ಚರ್ ಒಂದೇ ಐ ಥಿಂಕ್ ಇಲ್ಲೆಲ್ಲ ಕುತ್ಕೊಂಡ್ರೆಲ್ಲ ಮೋಸ್ಟ್ ಆಫ್ ದೆಮ್ ಯುವರ್ ಬಿಲಾಂಗ್ಸ್ ಟು ಅಗ್ರಿಕಲ್ಚರ್ ಬಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಎಲ್ಲರೂ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಅನ್ಕೊಂತೀವಿ. ಇವನ್ ಮೈ ಫಾದರ್ ಆಲ್ಸೋ ಈಸ್ ಫಾರ್ಮರ್. ಅದೇ ಫಾರ್ಮ್ ಇದು ಹೈಡ್ರೋಪೋನಿಕ್ ಸಿಸ್ಟಮ್ ಅಂತೀವಿ. ಮನೆ ಕಾಲೇಜಿಂದು
ಸ್ಪೇಸ್ ಕೊಡೋದ್ರಿಂದ ನಿಮಗೆ ಮಾರ್ಕೆಟ್ ಲಿಂಕೇಜ್ ಕೊಡ್ತೀವಿ, ನಿಮಗೆ ಫಿನಾನ್ಸ್ ಸಪೋರ್ಟ್ ಕೊಡ್ತೀವಿ. ಸಪೋಸ್ ನಿಮ್ಮ ಐಡಿಯಾ ಏನಾದ್ರು 1 ಕೋಟಿ ವರ್ತಿಸಪ್ಪ ಅಂತ ಹೇಳಿದ್ರೆ ಇಫ್ ಯು ನಾಟ್ ಹ್ಯಾವಿಂಗ್ ಎನಫ್ ಮನಿ ಟು ಫಂಡ್ ಫಾರ್ ಯುವರ್ ಐಡಿಯಾ, ನಿಮ್ಮ ಒಂದು ಐಡಿಯಾ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಸೊ ದೇಶಪಾಂಡೆ ಸ್ಟಾರ್ಟ್ಅಪ್ ವಿಲ್ ಗೋಯಿಂಗ್ ಟು ಲಿಂಕೇಜ್ ವಿತ್ ಬ್ಯಾಂಕ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಗಳು ಅವರು ಲಿಂಕೇಜ್ ಕೊಡ್ತಾರೆ. ಈ ತರ ಸ್ಟಾರ್ಟ್ಅಪ್ ಕೆಲಸ ಮಾಡೋದಾದ್ರೆ ಮೇಜರಾಗಿ ನಾವು ಇಲ್ಲಿ ನಾವು ಸ್ಕಿಲ್ಲಿಂಗ್ ನಾವೇನು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ವರ್ಷ ಸ್ಕಿಲ್ಲಿಂಗ್ ಯೂನಿಟಲ್ಲಿ ಮೇಜರಾಗಿ ನಾವು ಅದರಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಮೋಸ್ಟ್ 99% ಸ್ಟೂಡೆಂಟ್ ಏನೋ ಇಲ್ಲಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಜಾಬ್ ಬರೋದಕ್ಕೋಸ್ಕರ ಬರ್ತಾರೆ. ಈ ಪ್ರೋಗ್ರಾಮ್ ಮ್ಯಾನೇಜ್ ಸೂಟಬಲ್ ಆಗಿರುತ್ತೆ, ಬೇರೆ ನಿಮಗೆ ಹೇಳ್ತೀವಿ ಡಿಗ್ರಿ ಮುಗಿದ್ಮೇಲೆ ಜಾಬ್ಗೆ ಹೋಗ್ಬೇಕಲ್ಲ ಅವರಿಗೆ. ಅಂಡ್ ಇಫ್ ಯುವರ್ ಫ್ಯಾಮಿಲಿ ನೀಡೇ ನಿಮ್ಮ ಒಂದು ಫ್ಯಾಮಿಲಿಯಿಂದ ಅಲ್ಲಿ ನಿಮ್ಮೊಂದು ದುಡಿಮೆ ಬೇಕಲ್ಲಿ ಅವಶ್ಯಕತೆ ಇದ್ದರೆ ಅವರಿಗೆ ಮಾತ್ರ ಟ್ರೈನಿಂಗ್ ಪ್ರೋಗ್ರಾಮ್ ಸೂಟಬಲ್ ಆಗುತ್ತೆ. ಇದು ಒಂದು ಫಂಡಿಂಗ್ ಪ್ರೋಗ್ರಾಮ್ ಹುಬ್ಳಿ ಹೆಡ್ ಆಫೀಸ್ ಆಪರೇಟ್ ಮಾಡ್ತಾರೆ. ನೀವು ಹೇಳ್ತೀರಿ ಮತ್ತು 30,000 ಹುಡುಗರು ನಮ್ಮಲ್ಲಿ ಬಂದು ಟ್ರೈನ್ ಸ್ಕಿಲ್ಲಿಂಗ್ ಬರ್ಬೇಕನ್ನೋದೇ ಉದ್ದೇಶ ಇರಲ್ಲ. ಎದಕ್ಕೆ ನಾವು ಒಂದು ಉದ್ದೇಶ ನಮ್ಮ ಸೌಂದರ್ಯ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡೋದು ಮೋಟೆ ಏನಪ್ಪ ಅಂತ ಹೇಳಿದ್ರೆ ಕ್ರಿಯೇಟಿಂಗ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ರೂರಲ್ ಯೂತ್ ಅಂತ ಹೇಳಿ ಒಂದು ರೂರಲ್ ಯೂತ್ಗೆ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು ಮೋಟ್ ಆಗಿರುತ್ತೆ. ನೀವು ಫಸ್ಟ್ ನೋಡ್ಬೋದು ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲೊಂದು ಸ್ನ್ಯಾಪ್ ಇದೆ, ಆ ಫೋಟೋ ನೋಡಿದ್ರೆ ನಿಮ್ಗೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇಟ್ಕೊಂಡಿರ್ತಾರೆ, ಮಿಡಲ್ ಟೆಸ್ಟ್ ಮಾಡೋ ಸ್ಕಿಲ್ಲಿಂಗ್ ಇರುತ್ತೆ. ಆ ಬ್ರಿಡ್ಜ್ ಫಾರ್ ಸ್ಟೂಡೆಂಟ್ಸ್ ಅಂಡ್ ಇಂಡಸ್ಟ್ರಿ. ಇವತ್ತು ಇಂಡಸ್ಟ್ರಿ ಏನು ಕೇಳ್ತಾರೆ ಸರ್, ತುಂಬಾ ಇಂಪಾರ್ಟೆಂಟ್ ಒಂದು ವರ್ಡ್ ಹೇಳಿ ಮಾತಾಡಬೇಕಾದ್ರೆ ಯು ಮೈಟ್ ಬಿ ರ್ಯಾಂಕ್ ಸ್ಟೂಡೆಂಟ್ ಅಟ್ ದಿಸ್ ಕಾಲೇಜ್, ನೀವು ರ್ಯಾಂಕ್ ಸ್ಟೂಡೆಂಟ್ ಆಗಿರ್ಬೋದು, ಯು ಮೇಕ್ ಅ ಸ್ಕೋರ್ ಆಫ್ 85%, ಡಿಸ್ಟಿಂಕ್ಷನ್ ಅಲ್ಲಿ ಸ್ಕೋರ್ ಮಾಡ್ಕೊಳ್ಳಿ, 90% ಸ್ಕೋರ್ ಮಾಡ್ಕೊಳ್ಳಿ. ಬಟ್ ಎಂಡ್ ಆಫ್ ಗ್ರಾಜುಯೇಷನ್, ಬಟ್ ಎಂಡ್ ಆಫ್ ಡಿಗ್ರಿ ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ಎ ಸಿಂಗಲ್ ಜಾಬ್, ವಾಟ್ ವಿಲ್ ಡು ವಿತ್ ಡಿಗ್ರಿ ಸರ್ಟಿಫಿಕೇಟ್, ವಾಟ್ ವಿಲ್ ಡು ವಿತ್ ಯುವರ್ ಡಿಗ್ರಿ ಪರ್ಸೆಂಟೇಜ್. ನೀವು ಡಿಗ್ರಿ ಮಾಡಿ ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡಾದ್ರೆ ಡಿಸ್ಟಿಂಕ್ಷನ್ ಹೊರಗಡೆ ಬಂದು ರ್ಯಾಂಕ್ ತಗೊಂಡಾದ್ಮೇಲೆ ಒಂದು ಬೆಲೆಯಲ್ಲಿ ನಿಮ್ಮಲ್ಲಿ ಜಾಬ್ ಇಲ್ಲ ಅಂದ್ರೆ ಏನು ಮಾಡ್ತೀರಾ, ರ್ಯಾಂಕ್ ತಗೊಂಡು ಏನು ಮಾಡ್ತೀರಾ ಸ್ಕೋರ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ವೈ ಡಿಸ್ಟೆಂಟ್ ಸ್ಕಿಲ್ ಇಸ್ ಬಿಲ್ಡ್ ಫಾರ್ 15 years, ವೈ ವಿ ವಾಂಟ್ ಸಕ್ಸಸ್ ಇರ್ತದೆ. ನಮ್ಮಲ್ಲಿ ಏನು ಸಕ್ಸಸ್ ಇಲ್ಲಪ್ಪ ಅಂತ ಹೇಳಿದ್ರೆ ವಿ ಆರ್ ಗಿವಿಂಗ್ 100% ಪ್ಲೇಸ್ಮೆಂಟ್ ಫಾರ್ ಎವ್ರಿ ಸಿಂಗಲ್ ಸ್ಟೂಡೆಂಟ್. ನಮ್ಮಲ್ಲಿ 1000 ಸ್ಟೂಡೆಂಟ್ಸ್ ಇದ್ರು ಕೂಡ ನಮ್ಮಲ್ಲಿ ಪ್ಲೇಸ್ಮೆಂಟ್ ತಗೊಂಡು ಗೇಟಿಂದ ಹೊರಗಡೆ ಯಾರು ಹೋಗಲ್ಲ. ದಟ್ ಈಸ್ ವಾಟ್ ವಿ ಡಿವೈಡ್ ಅಬ್ಸೆಂಟ್ ಫಾರ್ ದಿ ಸ್ಟೂಡೆಂಟ್. ದ ಮೋಟಿವ್ ಇಸ್ ವೆರಿ ಕ್ಲಿಯರ್ ಅಂಡ್ ಅರ್ಥ ಆಗಿದೆ ಅನ್ಕೊಂತೀನಿ. ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಯಾರು ಸುಮ್ಮನೆ ಇಂಡಸ್ಟ್ರಿಯಲ್ಲಿ ಟ್ರೈನಿಂಗ್ ಕೊಟ್ಟು ನಾವು ಹೊರಗಡೆ ಕಳಿಸಲ್ಲ. ಯಾರಿಗೆ ಜಾಬ್ಗೆ ಹೋಗ್ಬೇಕನ್ನೋದು ಆಸಕ್ತಿ ಇರುತ್ತೆ, ಯಾರಿಗೆ ಜಾಬಿನ ನೀಡಿ ರಿಕವರಿ ಮತ್ತು ಪ್ರೋಗ್ರಾಮ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಈ ಪ್ರೆಸೆಂಟ್ ಎಲ್ಲ ಈ ಟೆಕ್ನಾಲಜಿ ಎರಡರಲ್ಲೆಲ್ಲ ಇದೊಂದು ಡಿಸಿಷನ್ ಈ ಪ್ರೆಸೆಂಟ್ ಈ ಪ್ರೆಸೆಂಟ್ ಡೇಟಾ ಇದು ನಮ್ಮ ಇಂಡಿಯಾದಲ್ಲಿ ಈ ವರ್ಷದಲ್ಲಿ ಈ ಹೋಗಿ ಈ ಪ್ರಾಜೆಕ್ಟ್ ಚೆಕ್ ಮಾಡಿ ಗೂಗಲ್ ಚೆಕ್ ಮಾಡಿ ಪ್ರೆಸೆಂಟ್ 83% ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸ್ಟಿಲ್ ದೇ ಆರ್ ಅನ್ಎಂಪ್ಲಾಯ್ಡ್. 2024 ಅಲ್ಲಿ ಏನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗ್ರಾಜುಯೇಟ್ ಆಗಿದಾರಲ್ಲ 83% ಸ್ಟಿಲ್ ದೇ ಆರ್ ನಾಟ್ ಏಬಲ್ ಟು ಫೈಂಡ್ ಅ ಸಿಂಗಲ್ ಜಾಬ್. You might get ಎದಕ್ಕೆ ಅವ್ರಿಗೆ ಇಲ್ಲಿ ಜಾಬ್ ಸಿಗ್ತೀವಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅದ್ರ ಜೊತೆಗೆ ನೀವು ಇನ್ನೊಂದು 46% ಆ್ಯಂಡ್ ಈಗ ಕೆಲವು ಏನು ಮಾಡಿ ಅಂತಂದರೆ ಬಿಕಾಮ್ ಮಾಡಿ ಎಮ್ ಎ ಮಾಡಿದರೆ ಕಂಪ್ನಿ ಜಾಬ್ ಸಿಗ್ಬೋದು, ಇಲ್ಲ ಬಿ ಎ ಮಾಡಿ ಮುಂದೇನೋ ಕೋರ್ಸ್ ಮಾಡ್ಬೋದು, ಇಲ್ಲ ಜಾಬ್ ಹೋಗ್ಬೋದು ಅಂತ ಹೇಳಿ. ಬಟ್ ದಟ್ ಮೀನ್ಸ್ 46% ಸ್ಟೂಡೆಂಟ್ಸ್ ಫ್ರಮ್ ದಿ MBA ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ ಸ್ಟಿಲ್ ದೇ ಆರ್ ಅನೇಬಲ್ ಟು ಫೈಂಡ್ ಅ ಸಿಂಗಲ್ ಜಾಬ್. ಬಿಗ್ ಕ್ವಶನ್ ನಿಮಗೂ ಒಂದು ಕ್ವಶನ್ ಆಗಿರ್ಬೋದು, ಡಿಗ್ರಿ ಮಕ್ಕಳಿಗೆ ಮಾಡಿ ಆದ್ಮೇಲೆ ಕೂಡ ಇವತ್ತು ಜಾಬ್ ಎದುರ್ಕೊಳ್ಳೋಕೆ ಆಗ್ತಿಲ್ಲಪ್ಪ ಅಂತ ಹೇಳಿದ್ರೆ ಓನ್ಲಿ ದ ಗ್ಯಾಪ್ ಈಸ್ ವಾಟ್ ಇಂಡಸ್ಟ್ರಿ. ಇವತ್ತು ಇಂಡಸ್ಟ್ರಿ ಕಂಪ್ನೀಸಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರಪ್ಪ ಅಂತ ಹೇಳಿ ಅಲ್ಲ ಮಾಸ್ಟರ್ ಡಿಗ್ರಿ. ಈಗ ಕಂಪ್ನೀಸ್ಗಳಲ್ಲಿ ಏನು ಕೇಳ್ತಾರಪ್ಪ ಅಂತ ಹೇಳಿದ್ರೆ ನಿಮ್ಮ ಡಿಗ್ರಿ ಜೊತೆ ಮಾಸ್ಟರ್ ಡಿಗ್ರಿ ಜೊತೆ ನೀವು ಫೀಲ್ಡ್ ಆಗಿರಬೇಕು, ಟ್ರೈನ್ ಆಗಿರಬೇಕು. ವಾಟ್ ಎಕ್ಸ್ಪೆಕ್ಟ್ ಇವತ್ತು ಇಂಡಸ್ಟ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಹೊರಗಡೆ ಅಂತ ಹೇಳಿದ್ರೆ ನಾಳೆ ನಮ್ಮಲ್ಲಿ ಪಾರ್ಟ್ ಟೈಮ್ ಕಂಪ್ನೀಸ್ಗಳು ನಾನು ನಿಮಗೆ ತೋರಿಸ್ತೇನೆ. ನಮ್ಮಲ್ಲಿ ಸ್ಟೂಡೆಂಟ್ಸ್ಗಳು ಈಗ 100 ಜನ ಇಂಟರ್ವ್ಯೂ ಕೊಟ್ಟರಪ್ಪ ಅಂತ ಹೇಳಿದ್ರೆ 100ರಲ್ಲಿ ಅಟ್ಲೀಸ್ಟ್ ಒಂದು 70% ನಾವು ಇಂಟರ್ವ್ಯೂ ಕ್ಲಿಯರ್ ಮಾಡ್ತಾರೆ. ಅದು ಯಾಕಂದ್ರೆ ಇದಕ್ಕಪ್ಪ ಅಂದರೆ ಟ್ರೈನ್ ಕಮ್ ವೇಸ್ಟ್ ಮಾಡ್ತೀವಿ ಗೋ ಮಾಡ್ತಿದೆ. ಈಗ ನೀವು ಪ್ಲೇಸ್ಮೆಂಟ್ ನೀವು ನೋಡೋದಾದ್ರೆ ಮತ್ತೆ ದೇಶಪಾಂಡೆ ಫೌಂಡೇಶನ್ ಎರಡು ಆಜು ಕ್ಯಾಂಪಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ರು. ಸುಧಾ ಮುನ್ಸಿ ಅವರ ಸ್ವಂತ ತಂಗಿ ಇವರು ಗುಲಾಬಿ ದೇಶಪಾಂಡೆ ಅಂತ ಇದನ್ನು ಸೀರಿಯಲ್ ಆಕ್ಟರ್ಸ್. US ಅಲ್ಲಿ ನೀವು 1990 ಒಳಗೆ USA ಅಂತ ಕಂಟ್ರಿ ಒಳಗೆ ಟಾಪ್ ರಿಚೆಸ್ಟ್ ಪರ್ಸನ್ ಇವರು. ಇಲ್ಲಿ ಹುಬ್ಳಿ ಪಕ್ಕ ಒಂದು ಹಳ್ಳಿ ಇದೆ ಶಿಶ್ನೋಳ ಅಂತ ಹೇಳಿ ಕೇಳಿ ಬರ್ಕೊಳ್ತೀರಿ. ಮೂಲತಃ ಶಿಶ್ನೋಳ USA ಅಂತ ಒಂದು ಟಾಪ್ ರಿಚೆಸ್ಟ್ ಕಂಟ್ರಿ ಒಳಗೆ ಇವಾಗ ಅಡ್ವೈಸರ್ ಫಾರ್ ಬರಾಕ್ ಒಬಾಮ ಸೋಷಿಯಲ್ ಇನೋವೇಷನ್ ಮತ್ತು ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅನ್ನೋ ಇದರಲ್ಲಿ ಇವರು ಬರಾಕ್ ಒಬಾಮಗೆ ಅಡ್ವೈಸರ್ ಇದ್ರು. ಇಟ್ ಈಸ್ ಕಂಪ್ಲೀಟ್ ವಾಟ್ ಪ್ರೆಸೆಂಟ್ ದೇ ಮೇಡ್ ಲಾಟ್ಸ್ ಆಫ್ ಮನಿ. ಸಾಕಷ್ಟು ಇವರು ಕಂಪನೀಸ್ಗಳೆಲ್ಲ ಮಾಡಿಬಿಟ್ಟು ಸಾಕಷ್ಟು ದುಡ್ಡು ಮಾಡಿ
ದುಡ್ಡು ಮಾಡಿದ್ರೆ ದೇ ವಾಂಟೆಡ್ ದೇರ್ ಆಂಬಿಷನ್ ಇಸ್ ಟು ಗಿವ್ ರಿಟರ್ನ್ ಟು ದಿ ದೇರ್ ಕಂಟ್ರಿ. ನಮ್ಮ ದೇಶಕ್ಕೆ ರಿಟರ್ನ್ ಆಗಿ ಇನ್ನೊಂದು ಕೊಡಬೇಕಂತೇಳಿ ದೇಶಪಾಂಡೆ ಫೌಂಡೇಶನ್ ಅನ್ನೋದು ಒಂದು ದೊಡ್ಡ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ರು ಇವ್ರೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮೇಜರ್ ಆಗಿ ನಾನು ಹೇಳಿದ್ದೀನಿ, ನಮ್ಮಲ್ಲಿ ಏನಂತಂದ್ರೆ ಮೇಜರ್ ಆಗಿ ಕಂಪನಿ ಹೈಯರ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಏನು ಅಲ್ಲಿ ಬಂದಿರತಕ್ಕಂಥವ್ರಿಗೆ ನಾವು 100% ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ. ಮೇಜರ್ ಆಗಿ ಪ್ರೆಸೆಂಟ್ ಆಗಿ ನಾವು 100ಕ್ಕಿಂತ ಹೆಚ್ಚು ಕಂಪ್ನೀಸ್ ನಾವು ತಯಾರಿಸಿದ್ದೀವಿ. ಇಲ್ಲಿ ಕೆಲವು ಕಂಪ್ನೀಸ್ಗಳು ನಾನು ಹೇಳ್ತೀನಿ, ವೇದಾಂತ್ ಅಂತ ಹೇಳಿ ಕಂಪ್ನಿ ಲೋನಲ್ಲಿ ಕಾನ್ಫಿಡೆನ್ಸ್ ಹೋಗ್ತೀನಿ. ವೇದಾಂತ್ ಇಸ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ, ಪ್ರಪಂಚದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ ಏನಪ್ಪ ಅಂತ ಹೇಳಿದ್ರೆ ವೇದಾಂತ್. ಇಲ್ಲಿ ಇವ್ರು ಏನು ಮಾಡ್ತಾರೆ, ಈಗ ಬಿಕಾಮ್ ಫ್ರೆಷರ್ ಆಗಿರ್ಬೋದು, BA ಗ್ರಾಜುಯೇಟ್ಸ್ ಆಗಿರ್ಬೋದು, ದೇ ವಿಲ್ ರಿಕ್ರೂಟ್. ಏನು ರಿಕ್ರೂಟ್ ಮಾಡ್ತಾರೆ, ಬೇಸಿಕ್ ಸ್ಯಾಲರಿ ಅಂತ 5 ಲಕ್ಷ ಕೊಡ್ತಾರೆ. 5 ಲಕ್ಷ ಏನಪ್ಪ ಅಂದ್ರೆ ಮೊದಲು 45ರಿಂದ 50,000 ಸ್ಯಾಲರಿ ಪೇ ಮಾಡ್ತಾರೆ. ಈಗ ನಾನು ಡಿಗ್ರಿ ನಾನು ಓದಿ ಗೋರೆ ಕಾಲೇಜಲ್ಲಿ ಮುಗಿಸಿದ್ರೆ 45,000 ಸ್ಯಾಲರಿ ಮಾಡೋದಕ್ಕೆ ಕೊಡ್ತಾರೆ. ನಾನು ಡಿಗ್ರಿ ಮಾಡಿದ್ದೀನಿ, 90% ಮಾಡಿದ್ದೀನಿ. ನೀವು ಏನು ಎದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀವಿ ಅಂತ ಹೇಳಿದ್ರೆ, if you already get into companies like Vedant, if you already get into companies like Infosys, TCS, ಈ TCS ಕಂಪನಿ ಕೇಳಿದ್ರೆ ಅನ್ಸುತ್ತೆ, TCS ಇಡೀ ಜಗತ್ತಿನೊಳಗೆ ರಿಯಲ್ ಕಂಪನಿ ಏನಪ್ಪ TCS. That is the beauty of Ratan Tata he has created for the entire world. TCS ಅಲ್ಲಿ ನಾವು ಲಾಸ್ಟ್ ಟೈಮ್ TCS ಅಲ್ಲಿ ನಾವು ಕೂಡ ಅಭಿನಯ ಮಾಡ್ತಿದ್ವಿ, Infosys ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಈ ಎಲ್ಲ ಕಂಪನೀಸ್ ನಾವು ಅಭಿನಯ ಮಾಡ್ತಿದ್ದೀವಿ. ಈಗ ಒಂದು ಕಂಪನಿ ಮಾಡಿದ್ರೆ ನಾನು ನಿಮಗೆ 100% ಪ್ಲೇಸ್ಮೆಂಟ್ ಅಚೀವ್ಮೆಂಟ್ ಅಂತ ಹೇಳ್ತೀವಿ. ಈಗ ಸಪೋಸ್ ಈಗ ಒಂದು ಲಾಸ್ಟ್ ಒಂದು ಲಾಸ್ಟ್ 2 ಇಯರ್ ಗಳಲ್ಲಿ 7 ಇಂಜಿನಿಯರಿಂಗ್ ಕಾಲೇಜಸ್ ಸ್ಟೂಡೆಂಟ್ಸ್ ಬಂದಿತ್ತು. ಅದರಲ್ಲಿ 6 ಮೆಂಬರ್ಸ್ ಈಗ ಲಾಸ್ಟ್ 2 ಇಯರ್ ವರ್ಕ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ. ಒಂದು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಎಸ್ಪೆಷಲಿ ಈ ಭಾಗದಲ್ಲಿ ನಾನು ಸೇವೆ ಹೇಳ್ತೇನೆ. ಇಲ್ಲಿ ನಾವು ನಾನು BCom ಮಾಡಿದ್ರೆ MCom ಮಾಡಬೇಕು, ಇಲ್ಲ BA ಮಾಡಿದ್ರೆ BA ಮಾಡಬೇಕು. ನಾನು BA ಹಾಸನ ಕನ್ನಡ, ಇವತ್ತು ನಾನು ಇವಾಗ ಇಂಗ್ಲೀಷಲ್ಲಿ ಮಾಸ್ಟರ್, ನಾನು ಇವಾಗ ಕನ್ನಡ ಡಿಗ್ರಿಯಲ್ಲಿ ಕೂಡ ಹಾಸನ ಕನ್ನಡ ಸ್ಟೂಡೆಂಟ್ ಲಿಟ್ರೇಚರ್ ಈಗ ಮಾಸ್ಟರ್ ಟೈಗರ್. ನಾನು ಐ ಟೇಕ್ ಅ ವರ್ಕ್ಶಾಪ್ ಫಾರ್ ಎಂಗೇಜ್ಮೆಂಟ್, ಐ ಟೇಕ್ ಅ ವರ್ಕ್ಶಾಪ್ ಫಾರ್ ಯುವರ್ PhD ಸ್ಟೂಡೆಂಟ್, ಸೆಂಟೆನ್ಸ್ ಮಾಡ್ತೀನಿ, ಇವಾಗ ಸ್ಟೇಟ್ ಪ್ರೆಸೆಂಟೇಷನ್ ಮಾಡ್ತೀನಿ, ಬಿಕಾಸ್ ಐ ಕ್ರಿಯೇಟ್ ಸಮ್ ಬೇಸ್ಡ್ ಸ್ಕಿಲ್. ಬಟ್ ಇದೇ ನಮ್ಮ ಟ್ರೆಡಿಷನಲ್ ಮೆಥಡ್ ಇದೆಯಲ್ಲ, ನಾನು BCom ಮಾಡಿ MCom ಹೋಗಿ MBA ಹೋಗ್ಬೇಕು, BA ಮಾಡಿ BEd ಮಾಡಬೇಕು, ಇಲ್ಲಾಂದ್ರೆ ಹೋಗ್ಬೇಕು. ಈಗ ಎಸ್ಪೆಷಲಿ ಈಗ ಹುಡುಗರು ಒಂದು ಕೇಸ್ ಅಂದರೆ ಎಸ್ಪೆಷಲಿ ಹುಡುಗಿಯರು ನಮ್ಮ ಕಡೆ ಹೇಳ್ತೀನಿ, ಈಗ ನೀವು ನಾಳೆ MCom ಮಾಡ್ತೀನಿ MBA ಮಾಡ್ತೀನಿ ಅಂತೇಳಿ ಯೋಚನೆ ಮಾಡ್ಕೊಂಡು ಟ್ರಸ್ಟ್ ಬಿ ನಾಳೆ MCom ಮಾಡಿ MBA ಮಾಡಿ ಆದಮೇಲೆ ಎಲ್ಲಿ ಜಾಬ್ ಬರ್ತದೆ ಮನೆ ಮಾಡಿ ಕಳಿಸ್ತಾರೆ. ಇಟ್ ಇಸ್ ರಿಯಾಲಿಟಿ. ನಿಮ್ಗೆ ಕೇಳೋಕ್ಕೆ ಜೋಕ್ ಅನ್ಸ್ಬೋದು, ಬಟ್ ಇಫ್ ಯುವರ್ ಲಾಸ್ಟ್ ಇಯರ್ ನಾವು ಏನು ಮಾಡಿದ್ವಿ, ಸುಮಾರು ಒಂದೇ ವರ್ಷ ಪ್ರತಿ ವರ್ಷ ಒಂದು ವರ್ಷಕ್ಕೆ ನಾವು ಎರಡು ಮಾಡಿಸ್ತೀವಿ. ಒಂದು ಕಾಲೇಜ್ ಮಾಡೋದಿದೆ, ಒಂದು ಕ್ಯಾಂಪಸ್ ಮಾಡೋದಿದೆ. ಇವೆರಡು ಮಾಡೋದ್ರಿಂದ ಸುಮಾರು ಒಂದು ವರ್ಷಕ್ಕೆ ನಾವು 10,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ನ ನಮ್ಮ ರಿಕ್ರೂಟ್ಮೆಂಟ್ ಟ್ರೈನ್ ಮಾಡಿ ಪ್ಲೇಸ್ ಮಾಡ್ತೀವಿ. ಇಲ್ಲಿ ಪ್ರೆಸೆಂಟ್ ಆಗಿ ಕರ್ನಾಟಕದಲ್ಲಿ ನಾವು ಕಾಲೇಜ್ ಮಾಡೋದ್ರಲ್ಲಿ 200 ಡಿಗ್ರಿ ಕಾಲೇಜಿಗೆ ನಾವು ಡೈರೆಕ್ಟಾಗಿ ಕೆಲಸ ಮಾಡ್ತೀವಿ. ಅಂದರೆ ಕೊಲಾಬರೇಷನ್ ಆಗಿಬಿಟ್ಟು ಡಿಗ್ರಿ ಫೈನಲ್ ಓದಬೇಕಾದ್ರೆ ನಾವು ವರ್ಷಪೂರ್ತಿ ಟ್ರೈನ್ ಮಾಡಿ ವೇಟ್ ಮಾಡಿ ನಾವು ಹೊರಗಡೆ ಕಾಲೇಜ್ ಮಾಡೋದು. ಬಟ್ ಜನರಲ್ಲಿ ನಾವು ಲಾಸ್ಟ್ ಟೈಮ್ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದ್ವಿ, ಈ ಕಾಲೇಜಲ್ಲಿ ಮಾಡಿದ್ದಿಲ್ಲ. ಅದು ಕಾಲೇಜ್ ಮಾಡೋದು. ಅದನ್ನು ಬಿಟ್ಟರೆ ಡಿಗ್ರಿ ಮುಗಿದಾದ್ಮೇಲೆ ಕ್ಯಾಂಪಸ್ ಮಾಡೋದು, ಸ್ಟೇಟ್ ರಿಸರ್ಚ್ ಮಾಡೋದಕ್ಕೆ ಸುಮಾರು 10,000 ಹೆಚ್ಚು ಹುಡುಗರಿಗೆ ಟ್ರೈನಿಂಗ್ ಹೊರಗಡೆ ಹೋಗ್ತಾರೆ. ಈಗ ಈ ಎಲ್ಲ ಕಂಪನೀಸ್ಗಳ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡ್ತಿರ್ತೀವಿ. ಪ್ಲಸ್ ಈಗ ನಮ್ಮಲ್ಲಿ ಎನ್ರೋಲ್ ಆಗಿರೋರು ಯಾರು ಕೂಡ ವಿತೌಟ್ ಜಾಬ್ ಅಂತ ಹೊರಗಡೆ ಹೋಗಲ್ಲ. ದಟ್ಸ್ ಪ್ರಾಮಿಸ್ ಗೋ ಫಾರ್ ದಿ ನೆಕ್ಸ್ಟ್. ಇಲ್ಲಿ ನಿಮಗೆ ಬರೀ ಸ್ಯಾಲರಿ ಈಗ 1.8 ಇಂದ ಹಿಡಿದು ನಾವು highest ಟು 4.5 ಯಾವುದಪ್ಪ ಅಂತ ಹೇಳಿದ್ರೆ ನಾವು ವೇದಾಂತ ಅಂತ ಎಕ್ಸಾಂಪಲ್ ಕೊಡ್ತೇವೆ. ವೇದಾಂತ ಕಂಪನಿ ಹೈಯೆಸ್ಟ್ ಪ್ಯಾಕೇಜ್ ಆಫರ್ ಮಾಡ್ತಾರೆ. ನೀವು ವರ್ಷದಲ್ಲಿ 2 ಟೈಮ್ ನಾವು 2 ಬ್ಯಾಚಸ್ ಮಾಡ್ತೀವಿ, 2 ಟೈಮ್ ಕಾಲ್ ಮಾಡ್ತೀವಿ. ಅಂದರೆ ಯೂನಿವರ್ಸಿಟಿ ನಾವು ಅಲ್ಲಿ ನಾವು ಬ್ಯಾಚಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಒಂದು ಟೈಮಿಗೆ 2,500 ಒಂದೇ ಕ್ಯಾಂಪಸ್ಸಲ್ಲಿ ಇರ್ತಾರೆ. ಇಮ್ಯಾಜಿನ್ ಮಾಡ್ಕೋಬೋದು, 2,000 ಜನಕ್ಕೂ ಕೂಡ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ. 2,000 ಒಂದೇ ಕ್ಯಾಂಪಸ್ಸಲ್ಲಿ ಇರ್ತಾರೆ. ಎಂಟೈರ್ ಇದು ಏನು 90 ದಿನ ಟ್ರೈನಿಂಗ್ ಇರುತ್ತೆ. ಈ 90 ದಿನ ಟ್ರೈನಿಂಗಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮೇಜರ್ ಆಗಿ ವಿಲ್ ಬಿ ಫೋಕಸ್. ಇಲ್ಲಿ ಕೆಲವೊಂದು ನೋಡ್ಬೋದು ಈ ಪ್ರೋಗ್ರಾಮ್ಗೆ ಯಾವ ಸ್ಟೂಡೆಂಟ್ಸ್ಗೆ ಎಲಿಜಿಬಲ್ ಇರ್ತಾರಪ್ಪ ಅಂತಂದರೆ BA BCom BSc BBA ಈ ಎಲ್ಲ ಸ್ಟೂಡೆಂಟ್ಸ್ಗಳು ಈ ಪ್ರೋಗ್ರಾಮ್ಗೆ ಎಲಿಜಿಬಲ್ ಆಗ್ತಾರೆ. 90 ದಿನ ಟ್ರೈನಿಂಗಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಿಮ್ಮ ಕಾಲೇಜ್ ಎಷ್ಟು ಗಂಟೆಗೆ ಇದೆ? ಎಷ್ಟು ಜನ 10:30 ಕಾಲೇಜಿಗೆ ಬರ್ತಿರ್ತಾರೆ? ಇವ್ರಿಗೆಲ್ಲ ಬರ್ತೀರ ಜನಕ್ಕೆ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ನಮ್ಮ ಕ್ಲಾಸಸ್ ಸಪ್ತವರೆಗೆ ಸ್ಟಾರ್ಟ್ ಆಗಲ್ಲ. ನಮ್ಮ ಕ್ಲಾಸಲ್ಲಿ ಸ್ಟಾರ್ಟ್ ಆಗೋದು ಬೆಳಗ್ಗೆ 6 ಗಂಟೆಗೆ. 6 ಗಂಟೆಗೆ ಇರ್ತೀರಾ? ನಾನು ನಿಮ್ಗೆ ಒಂದು ದಿನ ಸ್ಕೆಡ್ಯೂಲ್
ಸುಳ್ಳು ಹೇಳ್ತಿದ್ದಾರೆ ಸರ್. ಈ 90 ದಿನದಲ್ಲಿ ಏನು ಟ್ರೈನಿಂಗ್ ಇರುತ್ತೆ, 90 ದಿನದಲ್ಲಿ ನಿಮ್ಮ ಲೈಫ್ ಚೇಂಜಿಂಗ್ ಪ್ಲಾಟ್ಫಾರ್ಮ್ ಎದಕ್ಕಾಗುತ್ತಪ್ಪ ಅಂತ ಹೇಳಿದ್ರೆ, ಒಂದು ದಿನದ ಕೆಳಗೆ ಹೇಳ್ತೀನಿ ನಿಮಗೆ, ಪ್ರತಿದಿನ ನಮ್ಮ ಸ್ಟೂಡೆಂಟ್ 6 ಗಂಟೆಗೆ ಅವರು ಕ್ಲಾಸ್ ಅಟೆಂಡ್ ಆಗಬೇಕಂದ್ರೆ 5 ಗಂಟೆವರೆಗೆ ಇದ್ದಾರೆ. ಸೊ ಪ್ರತಿದಿನ ಒಂದು ಫಸ್ಟ್ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ 6 ರಿಂದ 7 ಯೋಗದಿಂದ. ಪ್ರತಿದಿನ ಅಲ್ಲಿ 2000 ಜನ ಕ್ಯಾಂಪಸ್ ಅಲ್ಲಿ ಇದ್ದುಕೊಂಡು ಪ್ರತಿದಿನ 6 ರಿಂದ 7 ನಮ್ಮಲ್ಲಿ ಸರ್ಟಿಫೈಡ್ ಯೋಗ ಟ್ರೈನರ್ಸ್ ಇರ್ತಾರೆ. ಅವ್ರು ನಿಮಗೆ ಯೋಗ ಕಲಿಸ್ತಾರೆ. ಇದಕ್ಕೆ ನಾವು ಯೋಗ ಕಂಪಲ್ಸರಿ ಮಾಡಿದ್ವಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಸಿಟ್ ಇನ್ ಅ ಡೇ ಮೋರ್ ದೆನ್ 10 ಅವರ್ಸ್. 10 ತಾಸಿಗಿಂತ ಹೆಚ್ಚು ನೀವು ಕ್ಲಾಸಸ್ ಕೊಡಬೇಕಾಗುತ್ತೆ. ನಮ್ಮ ಕ್ಲಾಸಸ್ ನೀವು ಬುಕ್ ಇಟ್ಕೊಂಡು ಯಾರು ಕೂಡ ಬುಕ್ ಇಟ್ಕೊಂಡು ಕ್ಲಾಸಸ್ ಮಾಡಲ್ಲ. ಅವರ್ ಕ್ಲಾಸಸ್ ಇಸ್ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ಲಾಸಸ್. ನಮ್ದು ಫ್ಲಿಪ್ ಮೆಥಡ್ ಟ್ರೈನಿಂಗ್ ಇರುತ್ತೆ. ಫ್ಲಿಪ್ ಮೆಥಡ್ ಟ್ರೈನಿಂಗ್ ಕೇಳಿದ್ರೆ ಏನಂತ ಹೇಳಿ, ಫ್ಲಿಪ್ ಮೆಥಡ್ ಟ್ರೈನಿಂಗ್ ಅಂತ ಹೇಳಿ ನಮ್ದೇ ಅಂತ ಒಂದು LMS ಇದೆ, ERPD. ಫ್ಲಿಪ್ ಮೆಥಡ್ ಟ್ರೈನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಅಂಡ್ ಐ ಥಿಂಕ್ ಎಲ್ಲರೂ ಕೂಡ ನಿಮಗೆ ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ. ನಮ್ದೇ ಆದಂತ ಅಪ್ಲಿಕೇಶನ್ಸ್ ಇರುತ್ತೆ LMS ಅಲ್ಲಿ. ನಾಳೆ ಆಗ್ತಕ್ಕಂಥ ಕ್ಲಾಸಸ್ ನೀವೇನ್ ಮಾಡ್ತಾರೆ, ಬಿಫೋರ್ ಆ ಕ್ಲಾಸಸ್ ನ ವಿಡಿಯೋಸ್ ನೋಡ್ಕೊಂಡು ಕ್ಲಾಸಿಗೆ ಹೋಗ್ತಾರೆ. ಅದಕ್ಕೆ ಫ್ಲಿಪ್ ಮೆಥಡ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಈಗ 6 ರಿಂದ ಒಂದಿನ ಶೆಡ್ಯೂಲ್ ದಿನ 6 ರಿಂದ 7 ಯೋಗ ಇರುತ್ತೆ. 7 ಗಂಟೆ ಯೋಗ ಮುಗಿಸಿದ ರಿಟರ್ನ್ ಹಾಸ್ಟೆಲ್ಗೆ ಹೋಗ್ಬಿಟ್ಟು 1 ತಾಸು ಟೈಮ್ ಇರುತ್ತೆ, ರಿಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ರಿಟರ್ನ್ ಮಾಡ್ತಾರೆ. 8 ಗಂಟೆಯಿಂದ ಮತ್ತೆ 9 ಗಂಟೆವರೆಗೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, 15 ಸೆಷನ್ಸ್ ಮಾಡ್ತಾರೆ. ನಮ್ಮಲ್ಲಿ ಸುಮಾರು ನಮ್ಮದು ಕ್ಯಾಂಪಸ್ ಸುಮಾರು 13 ರಿಂದ 14 ಎಕರೆವರೆಗೆ ಕ್ಯಾಂಪಸ್. ಅಲ್ಲಿ ಎಲ್ಲ ಕೂಡ ವೆರಿ ಬ್ಯೂಟಿಫುಲ್ ಕ್ಯಾಂಪಸ್. ನಿಮ್ಮ ಕಡೆ ಎಲ್ಲ ಮೊಬೈಲ್ಸ್ ನೋಡಿ, ಟೆಸ್ಟ್ ಸ್ಕೇಲಿಂಗ್ ಅಂತ ಯೂಟ್ಯೂಬ್ ಅಲ್ಲಿ ನೋಡಿ, ಗೂಗಲ್ ಚೆಕ್ ಮಾಡಿ. ಇಟ್ಸ್ ಅ ವೆರಿ ಬಿಗ್ ಕ್ಯಾಂಪಸ್. ಅಲ್ಲೆಲ್ಲ ನಿಂತ್ಕೊಂಡು ಪ್ರೆಸೆಂಟೇಷನ್ಸ್ ಮಾಡ್ತಾರೆ 1 ತಾಸು. 8 ರಿಂದ 9 ಪ್ರೆಸೆಂಟೇಷನ್ ಮಾಡಿದ್ಮೇಲೆ ಒಂದೇನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಆ ಒಂದು ಕ್ಯಾಂಪಸ್ ಅಲ್ಲಿ ಯು ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ವೆದರ್ ನಿಮ್ಗೆ ಇಂಗ್ಲಿಷ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಜರ್ನಿ ಸ್ಪೀಕಿಂಗ್ ಇನ್ ಇಂಗ್ಲಿಷ್. ಇಂಗ್ಲಿಷಲ್ಲೇ ಪ್ರೆಸೆಂಟೇಷನ್ ಮಾಡಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ. ವೆದರ್ ಯು ಸ್ಪೀಕ್ ಗುಡ್ ಇಂಗ್ಲಿಷ್ ಆರ್ ರಾಂಗ್ ಇಂಗ್ಲಿಷ್. ನೀವು ಒಳ್ಳೆ ಇಂಗ್ಲಿಷ್ ಅಲ್ಲೂ ಮಾತಾಡಿ, ಇಲ್ಲ ರಾಂಗ್ ಇಂಗ್ಲಿಷ್ ಅಲ್ಲೂ ಮಾತಾಡಿ, ಬಟ್ ವಿ ಎಂಕರೇಜ್ ಯು ಟು ಸ್ಪೀಕ್ ಇನ್ ಇಂಗ್ಲಿಷ್. ನೀವು ಅಲ್ಲಿ ಮಾತಾಡಿ. ಈಗ ನಾನು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಯಾರಾದ್ರೂ ನಾವು ಕನ್ನಡ ಮಾತಾಡಕ್ಕೆ ಟ್ರೈ ತಗೊಂಡಿದ್ದೀವಿ? ಇಲ್ಲ ಸರ್. ನಮ್ಮ ಎನ್ವೈರ್ಮೆಂಟ್ ಅಲ್ಲಿ ಯಾವ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ಕೊಳ್ತೀವಿ, ಅದರಿಂದ ಆ ಒಂದು ಅಡಾಪ್ಟೇಷನ್ಗೆ ನಾವೇನ್ ಮಾಡಿದೀವಿ, ಇಂಗ್ಲಿಷ್ ಜೋನ್ ಅಂತ ಕ್ರಿಯೇಟ್ ಮಾಡಿದೀವಿ. 8 ರಿಂದ 9 ನೀವು ಪ್ರೆಸೆಂಟೇಷನ್ಸ್ ಮಾಡ್ತೀರಾ. ಪ್ರೆಸೆಂಟೇಷನ್ ಮಾಡಿ ರಿಟರ್ನ್ ನೀವು ಬ್ರೇಕ್ಫಾಸ್ಟ್ ಹೋಗ್ತಾರೆ. 9 to 9:30 ಬ್ರೇಕ್ಫಾಸ್ಟ್ ಆಗುತ್ತೆ. ಪ್ರತಿ ಬ್ರೇಕ್ಫಾಸ್ಟ್ ಆದ್ಮೇಲೆ ನಮ್ದು ಯೂಸಲಿ ಕ್ಲಾಸಸ್ ಸ್ಟಾರ್ಟ್ 9:30. ಇದೆಲ್ಲ ಆಕ್ಟಿವಿಟೀಸ್ ಆದ್ಮೇಲೆ 9:30 ಇಂದ 11:30 ಅಲ್ಲಿದೆ ನೋಡಿ. ಪ್ರತಿ ಒಂದು ಕ್ಲಾಸಸ್ಗಳು 7 ತಾಸು. ಒಂದು ದಿನಕ್ಕೆ 4 ಕ್ಲಾಸ್ ಇರ್ತವೆ. ಪ್ರತಿ ಒಂದು ಕ್ಲಾಸಸ್ 7 ತಾಸು ಇರುತ್ತೆ. ಪ್ರತಿ 7 ತಾಸು ಆದ್ಮೇಲೆ ನಿಮ್ಗೆ 10 ನಿಮಿಷ ಬ್ರೇಕ್ ಇರುತ್ತೆ. ಈಗ ನಮ್ಮಲ್ಲಿ ನಾನು ಇದಕ್ಕೆ ನೀವು ಸಡನ್ ಆಗಿ ದಿನಕ್ಕೆ 10 ತಾಸು ಕೂಡಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಅದಕ್ಕೆ ನಾವು ಯೋಗನ ನಿಮಗೆ ಅಲ್ಲಿ ನಿಮಗೆ ಪ್ರತಿದಿನ ಕಂಪಲ್ಸರಿ ಮಾಡಿರ್ತಾರೆ. ಅದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ 1 ತಾಸು ಅವರು ಪ್ರಾಕ್ಟಿಕಲ್ ಟ್ರೈನ್ ಥಿಯರಿ ನಿಮಗೆ ಹೇಳ್ಕೊಟ್ರೆ, ಇನ್ನೊಂದು ತಾಸು ಏನ್ ಮಾಡ್ತಾರೆ, ಪ್ರಾಕ್ಟಿಕಲ್ ಟ್ರೈನ್ ಮಾಡ್ತಾರೆ. ಈಗ ನಾನು ಇಂಗ್ಲಿಷ್ ಟ್ರೈನ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ, ನಾವು ವರ್ಕ್ ಅಲ್ಲಿ ಏನಾದ್ರು ನಿಮಗೆ ಟ್ರೈನ್ ಮಾಡಿದ್ರೆ ಕಲಿಸಿದ್ರೆ, ಆ ವರ್ಕಿಂದ 1 ಅವರ್ ಏನ್ ಮಾಡ್ತೀನಿ, ಥಿಯರಿ ನಿಮ್ಗೆ ಓರಿಯೆಂಟೇಷನ್ ಮಾಡ್ತೀನಿ. ಆ ವಿಡಿಯೋಸ್ ಕೂಡ ನಿಮಗೆ ಟ್ರೈನಿಂಗ್ ಹೇಳ್ಕೊಡ್ತೀನಿ. ಇನ್ನೂ 1 ಅವರ್ ಏನ್ ಮಾಡ್ತೀನಿ, ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ ಮುಖಾಂತರ ಈ ತರ ನಾವು ಈ ತರ ಕ್ಲಾಸಸ್ ಇರೋದ್ರಿಂದ ನೀವು ದಿನಕ್ಕೆ 10 ತಾಸಲ್ಲಿ 20 ತಾಸು ನೀವು ಬೇಕಾದ್ರೆ ಎಬಿಲಿಟಿನ ಬಿಲ್ಡ್ ಮಾಡ್ಕೊಳ್ತೀರಾ. ಬಟ್ ಇನ್ನೊಂದು ಮೈಂಡ್ಸೆಟ್ ಮನುಷ್ಯರಿಗೆ ನಿಮ್ಮಲ್ಲಿ ಇರಬೇಕು. ಅಟ್ಲೀಸ್ಟ್ ನಾಳೆ ಅಲ್ಲಿ ನೀವು ಇಲ್ಲಿಂದ ನೀವು ಜಗಳೂರಿಂದ ಹುಬ್ಳಿ ಮಟ್ಟ ಬಂದಾಗ್ತೀರಾ, ಅಲ್ಲಿಂದ ಏನಾದರೂ ಜೀವನ ಕಟ್ಕೊಂಡು ಹೊರಗಡೆ ಬರ್ತೀನಿ ಅನ್ನೋ ಮೈಂಡ್ಸೆಟ್ ಇದ್ರೆ ಮಾತ್ರ ನೀವು ಬರ್ಬೇಕು. ಯಾಕಂದ್ರೆ ಅಲ್ಲಿ ಕೂಡ ನೀವು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಹಣ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಆ ಒಂದು ಮೆಂಟಾಲಿಟಿ ಇದ್ರೆ ಮಾತ್ರ ಅಲ್ಲಿಂದ ಏನಾದರೂ ನೀವು ಪಡೆಯೋದು ಸಾಧ್ಯ. ನೀವೇನಾದ್ರೂ ಈ 9 ದಿನ ಕಷ್ಟಪಟ್ಟು ಟ್ರೈನಿಂಗ್ ತಂದು ಹೊರಗಡೆ ಬಂದಿದ್ದೆ ಆದರೆ ಕಶ್ಮೀರ ನೀವು ಕೆರೆಗಳು ಚೇಂಜ್ ಆಗಿ ಕಾಣಿಸೋದು. ನೀವು ಅಲ್ಲಿ 4 ಕಾಶ್ಮೀರಲ್ಲಿ 160 ಬ್ಲಾಕ್ಸ್ ಅಂತ ಹೇಳಿದೆ. 160 ನಾವೇನು ಮಾಡ್ತೀವಿ, 90 ದಿನದಲ್ಲಿ 160 ಬ್ಲಾಕ್ಸ್ 90 ಸೆಷನ್ ನಾವೆಲ್ಲ ಟ್ರೈನ್ ಮಾಡಿರ್ತೀವಿ. ಈ ಎಲ್ಲ ಟ್ರೈನಿಂಗ್ ಆದ್ಮೇಲೆ ಏನು ಮಾಡ್ತೀವಿ ಅಂದ್ರೆ, ನಾವು ಮೇಜರ್ ಫೋಕಸ್ ಮಾಡೋದು ಏನು ಅಂತ ಹೇಳಿದ್ರೆ, 4 ಮಾಡಿದ್ರೆ ನಾವು ಟ್ರೈನ್ ಮಾಡ್ತೀವಿ. ಗೋಪಲ್ಲಿ ಒಂದು ಇಂಗ್ಲಿಷ್ ಕಮ್ಯುನಿಕೇಶನ್ ನಾವು ಟ್ರೈನ್ ಮಾಡ್ತೀವಿ. ಸೆಕೆಂಡ್ ಕಂಪ್ಯೂಟರ್ನ ಟ್ರೈನ್ ಮಾಡ್ತೀವಿ. ಥರ್ಡ್ ರೀಡಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಟ್ರೈನ್ ಮಾಡ್ತೀವಿ. ಫೋರ್ತ್ ಬಂದ್ಬಿಟ್ಟು ಲೀಡ್ ಮಾಡೋದು ಅಂತೇಳಿ. ಇಂಗ್ಲಿಷ್ ಆ್ಯಂಡ್ ಕಮ್ಯುನಿಕೇಶನ್ ಇದಕ್ಕೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ನಾವು ಮಾಡಲ್ ಇಂಪಾರ್ಟೆಂಟ್ ಟ್ರೈನ್ ಮಾಡ್ತೀವಿ. ಇವತ್ತು ನಿಮಗೆ ಕನ್ನಡದಲ್ಲಿ ಒಂದು 15 ನಿಮಿಷ ಸ್ಟೇಜ್ ಮೇಲೆ ಇಟ್ಕೊಂಡು ಮಾತಾಡೋಕೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಟ್ರಸ್ಟ್ ಮೀ, 90 ಡೇಸ್ ಟ್ರೈನಿಂಗ್ ತೊಗೊಂಡಾದ್ಮೇಲೆ ಬಿಫೋರ್ ನೀವು ಕನ್ನಡ ಯೂನಿಟ್ ಮಾಡಿದ್ರೆ 1 ತಾಸು ಇಂಗ್ಲೀಷಲ್ಲಿ ಮಾತಾಡ್ತಿದ್ರೆ ಎಬಿಲಿಟಿನ ಬಿಲ್ಡ್ ಮಾಡ್ಕೊಳ್ತಾರೆ. 1 ತಾಸು 90 ಡೇಸ್ ಆಫ್ ಟ್ರೈನಿಂಗ್ ಡಿಸ್ಪ್ಲೇ ಫೌಂಡೇಶನ್ನಲ್ಲಿ ಆ ಕ್ಯಾಂಪಸ್ ಒಳಗೆ ಇರುತ್ತೆ. ಇಂಗ್ಲೀಷ್ ಒಂದೆಲ್ಲ ಕಂಪ್ಯೂಟರ್ ಮತ್ತೆ ಇಂಗ್ಲೀಷಲ್ಲಿ ನಾವು ಏನೇನು ಟ್ರೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ನಾವು ಫೋಕಸ್ ಮಾಡೋದು ಬೇಕಾಗುತ್ತೆ. ಕಾಂಪಿಟೇಟಿವ್ ಟ್ರೈನ್ ಮಾಡ್ತೀವಿ. ಈಗ ಡಿಗ್ರಿ ಮಾಡ್ಕೊಂಡ್ರೆ ಕೆಲವು ಏನು ಮಾಡ್ತೀರಾ, 6 ಮಂತ್ಸ್ PhD ಕೋರ್ಸ್, ಒಂದೊಂದು PhD ಕೋರ್ಸ್ ಅಂತ ಮಾಡ್ತಿದ್ದೀರಾ. ಯಾರು ಮಾಡಿರ್ತಾರೆ? ಯಾರು ಕಂಪ್ಯೂಟರ್ ಕೋರ್ಸಸ್ ಮಾಡ್ಕೊಂಡಿದ್ದೀರಾ? ಓಕೆ, ಎಷ್ಟು
ಒಂದೂವರೆ ಸಾವಿರ. ಎಷ್ಟು ತಿಂಗಳಿಗೆ 3 ಮಂತ್ಸ್ಗೆ ಸೇರಿ ಈ ಥರ ಕೋರ್ಸಸ್. ಅದು ಕೋರ್ಸ್ ಆದಮೇಲೆ ಕೋರ್ಸ್ ಆದಮೇಲೆ ಏನು ಯೂಸ್ ಆಗಿರುತ್ತೆ? ಓಕೆ, ಬೇಸಿಕ್ ಕಲ್ತಿದೆ, ದಟ್ಸ್ ಗುಡ್. ಈ ನೀವು 6 ಮಂತ್ ಕೋರ್ಸಸ್, ಒಂದು ವರ್ಷದ ಕೋರ್ಸಸ್ ಏನು ಕಂಪ್ಯೂಟರ್ನಲ್ಲಿ ಸೈಬರ್ ಇದರಲ್ಲಿ ಮಾಡಿರ್ತಾರಲ್ಲ, ಆ ಕೋರ್ಸಸ್ ಸರ್ಟಿಫಿಕೇಟ್ ಯಾವಾಗ ಯೂಸ್ ಆಗುತ್ತಪ್ಪ ಅಂತ ಹೇಳಿದ್ರೆ, ವೆನ್ ಯು ಅಪ್ಲೈ ಫಾರ್ ಗೌರ್ಮೆಂಟ್ ಜಾಬ್, ಯಾವ್ದಾದ್ರು ಕಂಪ್ಯೂಟರ್ ರಿಲೇಟೆಡ್ ಜಾಬ್ಸ್ ಇದ್ರೆ ಅದು ನಿಮ್ಗೆ ಯೂಸ್ ಆಗುತ್ತೆ. ಬಟ್ ಇದೇ PTT ಕೋರ್ಸಸ್, 1 ವರ್ಷದ ಕೋರ್ಸಸ್ ಕಾರ್ಪೊರೇಟ್ ಕಂಪ್ನೀಸ್ಗಳಿಗೆ ನೀವು ಏನಾದ್ರು ಅಪ್ಲೈ ಮಾಡಿದ್ರೆ ಯೂಸ್ ಆಗುತ್ತೆ. ಬಟ್ ಕಂಪ್ನೀಸ್ಗಳಿಗೆ ಏನು ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಈಗ ಎಸ್ಪೆಷಲಿ ಕಾಮರ್ಸ್ ಪ್ರಾಕ್ಟಿಕಲ್ ಅಕೌಂಟ್ ಕೇಳ್ತಾರೆ, ಇದರಲ್ಲಿ BA ಕೇಳ್ತಾರೆ, ಪ್ರಾಕ್ಟಿಕಲ್ ನಾಲೆಜ್ ಕೇಳ್ತಾರೆ, ಈ ಕಂಪ್ಯೂಟರ್ ಬಗ್ಗೆ ಕಂಪ್ಯೂಟರ್ ಅಡ್ವಾನ್ಸ್ ಸ್ಕಿಲ್ಸ್ ಕೇಳ್ತಾರೆ. ಈ ಕಂಪ್ಯೂಟರ್ ಯಾಕೆ ಅಡ್ವಾನ್ಸ್ ಲೆವೆಲ್ ಎಚ್ ಆಫ್ ವಿಲ್ಕಪ್ ಬರುತ್ತೆ. ಎಚ್ ಆಫ್ ವಿಲ್ಕಪ್ ಕಪ್ ಅಂದ್ರೆ ಮತ್ತೆ ಅಡ್ವಾನ್ಸ್ ಲೆವೆಲ್, ಎಕ್ಸೆಲ್ ಒಳಗೆ ಅಡ್ವಾನ್ಸ್. ಈಗ ಒಬ್ಬ BA ಗ್ರಾಜುಯೇಟ್ ಬೇರೆ ಲೆಕ್ಚರ್ ಆಗಿ ಕೆಲಸ ಮಾಡೋದು, ಒಬ್ಬ BCom ಟೈಪ್ ಮಾಡಿ ನಮ್ಮ ವೆಬ್ಸೈಟ್ ಬರುತ್ತೆ. ಈ ಬೇಸಿಕ್ ಏನಿದೆ ಅಪ್ಪಿ ಒಂದು ಚೆಕ್ ಮಾಡ್ಬೋದು, ಮೊಬೈಲ್ ಕೊಡೋದು. ರಮೇಶ್ ಟಿಕೆಟ್ ಅಂತ ಟೈಪ್ ಮಾಡಿ ನನ್ನ ವೆಬ್ಸೈಟ್ ಬರುತ್ತೆ. ಈ ಬೇಸಿಕ್ ಏನಿದೆ ಅದು ಅಡ್ವಾನ್ಸ್ ಲೆವೆಲ್ ನಾವು ಏನು ಮಾಡ್ತೀವಿ, ಕಂಪ್ಯೂಟರ್ ನಾವು ಟ್ರೈನ್ ಮಾಡ್ತೀವಿ. ಫಸ್ಟ್ ನಾವು ಏನು ಟ್ರೈನ್ ಮಾಡ್ತೀವಿ, ಕಂಪ್ಯೂಟರ್ ಟ್ರೈನ್ ಮಾಡ್ತೀವಿ. ನಾವೇ ಮಾಡಿಬಿಟ್ಟು ಥರ್ಡ್ ಮಾಡಲ್ ಬಂದ್ಬಿಟ್ಟು ರೀಡಿಂಗ್ ಆ್ಯಂಡ್ ಆಕ್ಟಿವಿಟಿ ಮಾಡಲ್. BA ಸ್ಟೂಡೆಂಟ್ಸ್ ಆಗಿರ್ಬೋದು, BCom ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಜನ ರೀಸೆಂಟ್ ಯಾವುದು BA ಎಕ್ಸಾಮಿನೇಷನ್ ಅಟೆಂಡ್ ಮಾಡಿರ್ತೀವಿ? BA ರೀಸೆಂಟ್ ಓಕೆ, ಎಷ್ಟು ಜನ ಕ್ಲಿಯರ್ ಮಾಡಿರ್ತೀವಿ? ಕ್ಲಿಯರ್ ಮಾಡಿರ್ತೀವಿ ಎಷ್ಟು ಜನ ಪೇಸ್ಫುಲ್ ಇರ್ತೀವಿ? ಓಕೆ, BA ಎಕ್ಸಾಮ್ ಆಯ್ತು ರೀಸೆಂಟ್ ಆಗಿ, ಹೌದಾ? BA ಎಕ್ಸಾಮ್ ಆಯ್ತು. BA ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಅದರಲ್ಲಿ ಇಂಗ್ಲಿಷಲ್ಲಿ 15 ಕ್ವಶನ್ ಇತ್ತು, ಕಂಪ್ಯೂಟರಲ್ಲಿ 8 ಕ್ವಶನ್ ಇತ್ತು, ರೀಸನಿಂಗ್ ಅಂಡ್ ಕ್ಯಾಪಿಟಲ್ 35 ಕ್ವಶನ್. ಹೈಯೆಸ್ಟ್ ಕ್ವಶನ್ಸ್ ಬಂದಿತ್ತು ಮೆಂಟಲ್ ಎಬಿಲಿಟಿ 35 ಕ್ವಶನ್. ನೀವು ಲಾಸ್ಟ್ ಇಯರ್ BA ಎಕ್ಸಾಮ್ ಪ್ಯಾಟರ್ನ್ ಓನ್ಲಿ ರೀಸನಿಂಗ್ ಒಂದು ಕಾನ್ಸೆಪ್ಟ್ ಮೇಲೆ ಮಾತ್ರ, ಅದರಲ್ಲಿ 15 ಕ್ವಶನ್ ಬಂದಿತ್ತು ಇಂಗ್ಲಿಷಲ್ಲಿ, 8 ಕ್ವಶನ್ ಬಂದಿತ್ತು ಕಂಪ್ಯೂಟರಲ್ಲಿ. ಎದಕ್ಕೆ ಹೈಯೆಸ್ಟ್ ರೀಸನಿಂಗ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರುತ್ತೆ? ನಾಳೆ ನೀವು ಇಲ್ಲಿ ರೀಸನಿಂಗ್ ಈ ನಮ್ಮಲ್ಲಿ ಹುಡುಗರು ಏನು ಮಾಡ್ತಾರಪ್ಪ ಅಂತ ಹೇಳಿ ಡಿಗ್ರಿ ಮುಗಿಸ್ಬಿಟ್ಟು ಅಲ್ಲಿ ಧಾರವಾಡ ಕೊಡ್ತಾರೆ, 3 ತಿಂಗಳು 6 ತಿಂಗಳು ಅಲ್ಲಿ ಹಾಸ್ಟೆಲ್ ಮಾಡಿಬಿಟ್ಟು ರೂಮ್ ಮಾಡ್ಕೊಂಡ್ಬಿಟ್ಟು. ಈಗ ಎಸ್ಪೆಷಲಿ BCom ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, IBPS ಕ್ಲಾಸ್ ಅಂತ ಹೇಳಿ ಕೋಚಿಂಗ್ ಅಂಡ್ ಬ್ಯಾಂಕಿಂಗ್ ಕೋಚಿಂಗ್ ಅಂತ ಹೇಳ್ತಾರೆ. ಇಲ್ಲ BA ಮುಗಿಸ್ಬಿಟ್ಟು ಅಲ್ಲಿಗೆಲ್ಲ ಹೋಗ್ಲಿ ಧಾರವಾಡಲ್ಲಿ ರೂಮ್ ಮಾಡ್ಬಿಟ್ಟಿದ್ದು ಫೀಲ್ಡ್ ಟ್ರೈ ಮಾಡ್ತಾರೆ. ಇಫ್ ಯು ಟ್ರೈ ಮಾಡ್ತಾರೆ, ಒಂದು ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು ಗೌರ್ಮೆಂಟ್ ಜಾಬ್ ತಗೊಳ್ಳೋಕ್ಕೆ. ಆದರೆ ನಿಮ್ಗೆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಬೇಡಿ ಅಂತ ಹೇಳ್ತೀರಾ. ಬಟ್ ಈಗ ಕಲಿತಕ್ಕಂಥ ನಾಲೆಡ್ಜ್ ಏನಿದೆಯಲ್ಲ, ನಾವು ಕಾರ್ಪೊರೇಟ್ ಜಾಬಿಗೆ ಒಂದೇ ಇಲ್ಲ, ಗೌರ್ಮೆಂಟ್ ಜಾಬ್ ಕೂಡ ಹೇಳ್ಬೋದು. ಈಗ ಒಂದು ರಿಸೈನ್ ಆ್ಯಪ್ ಮಾಡೋದನ್ನ ನಾವು ತುಂಬ ಎಡಿಟೆಡ್ ಟ್ರೈನ್ ಮಾಡ್ತೀವಿ. ಇಲ್ಲಿ ಬೇಜಾರಾಗಿ ನಾವು ಫೋಕಸ್ ಮಾಡಿ ಏನು ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಬೇಸಿಕ್ ಮ್ಯಾಥಮೆಟಿಕ್ಸ್ನ ಟ್ರೈನ್ ಮಾಡ್ತೀವಿ, ನಂಬರ್ ಸಿಸ್ಟಮ್ನ ಟ್ರೈನ್ ಮಾಡ್ತೀವಿ, ಬಡೋಸ್ ಕ್ಯಾಲ್ಕುಲೇಷನ್ ಟ್ರೈನ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಟೈಮ್, ಸ್ಪೀಡ್ ಟೈಮ್, ಕೋಡಿಂಗ್, ಅಸಂಪ್ಷನ್ ಸ್ಟೇಟ್ಮೆಂಟ್, ಈ ಎಲ್ಲ ಕಾನ್ಸೆಪ್ಟ್ಗಳನ್ನು 100ಕ್ಕೆ 75 to 85% ನಾವು ಮೆಂಟಲ್ ಎಬಿಲಿಟಿ ಕಾನ್ಸೆಪ್ಟ್ ಮಾಡ್ತೀವಿ. ಇದರಲ್ಲಿ ನೀವು ಕೆಲವು ನಿಮಗೆ ನಾನು ನಿಮಗೆ ಜಸ್ಟ್ ನೀವು ಓರಲ್ ಆಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲೊಂದು ನಿಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತೀರಾ, ಯಾರಿಗಾದ್ರೂ ನಿಮಗೆ ಇಂಟ್ರೆಸ್ಟ್ ಇದ್ರೆ ಬಂದು ಸಾಲ್ವ್ ಮಾಡ್ಬೋದು. ಈ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನಾವು ಹೇಗೆ ಸಾಲ್ವ್ ಮಾಡಿ, ಹೇಗೆ ನಾವು ಈಸಿ ಮೆಥಡ್ ಟ್ರೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಮ್ಸ್ ಅಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ ಥರ ಡಯಾಗ್ರಾಮ್ಸ್ ಹೇಳಿ ಕೊಡ್ತಾರೆ. ನೀವು BA ಎಕ್ಸಾಮ್ ಅಟೆಂಡ್ ಮಾಡಿದ್ರೆ, ಯಾರು ಅಟೆಂಡ್ ಮಾಡಿದ್ರೆ ಗೊತ್ತಿರುತ್ತೆ ಅಂತೀರಿ, BA ಯಾವುದೇ ಎಕ್ಸಾಮ್ಸ್ ಅಲ್ಲಿ ಈ ಥರ ಡಯಾಗ್ರಾಮ್ ಕೊಡ್ತಾರೆ. ದೇ ಆಸ್ಕ್ ವೆರಿ ಸಿಂಪಲ್ ಕ್ವಶನ್, ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಈಗ ಡಯಾಗ್ರಾಮ್ ಕೊಟ್ಬಿಟ್ಟು ಅವ್ರೇನು ಕೇಳ್ತಾರೆ, ಹೌ ಮೆನಿ ಟ್ರಯಾಂಗಲ್ಸ್ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಅಲ್ಲಿ ಎಷ್ಟು ಟ್ರಯಾಂಗಲ್ಸ್ ನಿಮಗೆ ಕಾಣ್ತವೆ ಅಂತ ಕ್ವಶನ್ ಕೇಳ್ತಾರೆ. ವಿತಿನ್ ಈಗ 100 ಕ್ವಶನ್ಸ್ ಅಲ್ಲಿ ನಾನು ನೀವು 30 ಸೆಕೆಂಡ್ಸ್ ಒಳಗೆ ನೀವು ಸಾಲ್ವ್ ಮಾಡ್ತಕ್ಕಂಥ ಎಬಿಲಿಟಿ ಇದ್ರೆ ಮಾತ್ರ ನೀವು 100 ಕ್ವಶನ್ ಅಟೆಂಪ್ಟ್ ಮಾಡ್ತೀರಾ. ಯಾರು ಸಾಲ್ವ್ ಮಾಡ್ಬೋದು? ಎಷ್ಟು ಟ್ರಯಾಂಗಲ್ಸ್ ಇದೆ ಡಯಾಗ್ರಾಮ್ ಅಲ್ಲಿ ಸಾಲ್ವ್ ಮಾಡ್ಬೋದು? 20 ಸೆಕೆಂಡ್ ಸಾಲ್ವ್ ಮಾಡೋದು. ನಾವೇನು ಮಾಡ್ತೀವಿ, ನಾನು ಹೇಳ್ತೀನಿ ಯಾವ ಥರ ನಾವು ಟ್ರೈ ಯಾರು ಸಾಲ್ವ್ ಮಾಡ್ಬೋದು. 12 ಮಾಡಿದ್ರು ಸರ್. ನೆಕ್ಸ್ಟ್ ಎಷ್ಟು ಟ್ರಯಾಂಗಲ್ಸ್ ನಿಮ್ಗೆ ಕಾಣ್ತು? ಓಕೆ, ನಾನು ಇದೆ ಜಸ್ಟ್ ಟ್ರಯಾಂಗಲ್ ತೆಗೆ ಒಂದು ಎಕ್ಸಾಂಪಲ್ ಅನ್ಬೋದು. ಈಗ ಹೆಚ್ಚಿಗೆ ಮಾಡೋದು ನಾವೇ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ 25 ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡಬೇಕಲ್ಲಿ. ನೀವು 100 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಸಾಲ್ವ್ ಮಾಡಬೇಕು ನೀವು ಸ್ಟೇಟ್ಮೆಂಟ್ 12 ಅಂತ
Okay, 1 second. Next triangles ಇದೆ. ಇದು solve ಮಾಡೋಣ. Only 10 seconds. I don't think it will not take more than 10 seconds. Okay, wait. Okay, ಈ diagram ನೋಡಿ. ಇನ್ನೊಂದು simple question ಕೇಳಿ. What is 4 for 2 plus 2? 4. 3 plus 3? 5 plus 3? 8. Okay, 5 plus 3 divided by 2? 4. I repeat the question again. 5 plus 3 divided by 2. 4. I repeat the question one more time. 5 plus 3 divided by 2 is equal to? It's a very simple question. 4 is the wrong answer. Here normally it is given suddenly 5 plus 4 8 divided by 8 ಮಾಡಿದ್ರೆ ನಾವು this is what right. Example ನೀವು ನಾಳೆ ಅಲ್ಲಿ ಏನು ಕೇಳ್ತಾರಪ್ಪ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್ ಕ್ವೆಶ್ಚನ್ಸ್ ಅಲ್ಲಿ ಏನು ಕೇಳ್ತಾರೆ ನಿಮಗೆ ಐ ಆಮ್ ಆಸ್ಕಿಂಗ್ ವೆರಿ ಸಿಂಪಲ್ ಕ್ವೆಶ್ಚನ್ಸ್ 5 ಯಾರು ಕ್ಯಾಲ್ಕುಲೇಟ್ ಯೂಸ್ ಮಾಡಬೇಡಿ divided by 2 is equal to it's a very simple question. ಅವ್ರು ಏನು ಕೇಳ್ತಾರೆ ಈ ಕ್ವೆಶ್ಚನ್ ಇಲ್ಲಿ ಆನ್ಸರ್ ಚೇಂಜ್ ಕೊಡ್ತಾರೆ ಒಂದು 4 ಕೊಡ್ತಾರೆ 8 ಕೊಡ್ತಾರೆ 6 ಕೊಡ್ತಾರೆ 6.5 ಈ ತರ ಕ್ವೆಶ್ಚನ್ ಕೇಳ್ತಾರೆ ನಾವೇನು ಮಾಡ್ಬಿಡ್ತೀವಿ ಓಕೆ ಬಿಡು 5 plus 3 8 divided by 2 ನಾವು ಏನು ಮಾಡ್ತೀವಿ ಟಿಕ್ ಹಾಕ್ತೀವಿ ದಿಸ್ ಇಸ್ ದ ರಾಂಗ್ ಪ್ರಾಕ್ಟೀಸ್ ಬೈ ಡೂಯಿಂಗ್ ಇದು ನಾವು ನಾನು ಯಾವ ಪ್ರತಿ ಇದರಲ್ಲಿ ನಾವು ಇದಕ್ಕೆ ನಾವು ವೈ ಗೆಸ್ಟೆಡ್ ಸ್ಕಿಲ್ಲಿಂಗ್ ಇದೆ ಯೂನಿಕ್ ಟ್ರೈನಿಂಗ್ ನಾವು ಇದಕ್ಕೆ ಯೂನಿಕ್ ಟ್ರೈನಿಂಗ್ ಮಾಡ್ತೀವಿ ಅಂತ ಅಲ್ಲಿ ನಾನು ನಮ್ಮಲ್ಲೊಂದು ಕಾನ್ಸೆಪ್ಟ್ ಇದೆ ನಿಮ್ಮ ಕಾನ್ಸೆಪ್ಟ್ ಗೊತ್ತಿದೆ ಇಲ್ಲಿ ದಿಸ್ ಇಸ್ ಅ ಬೋಡಮಸ್ ಕ್ಯಾಲ್ಕುಲೇಷನ್ ಬೋಡಮಸ್ ದಿಸ್ ಇಸ್ ಅ ಬೋಡಮಸ್ ಏನಿದೆ ಬ್ರಾಕೆಟ್ ನಾವು ಇನ್ನೊಂದು 7-8ನೇ ಕ್ಲಾಸಲ್ಲಿ ನಾವು ಕಲ್ತಿದ್ದೆ ತಾನೆ ಬೋಡಮಸ್ ಕ್ಯಾಲ್ಕುಲೇಷನ್ ಈಗ ಹೇಳಿ ಎಷ್ಟು ಬರುತ್ತೆ ಆನ್ಸರ್ 4 ಅಂತ ಹೇಳಿ this is a Boloma's calculation. ನಾವೇನ್ ಮಾಡ್ತೀವಿ Boloma's calculation ನಾನು ಈಜಿ ಮೆಥಡ್ ಅಲ್ಲಿ ಹೇಗೆ ಟ್ರೈ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಬ್ರಾಕೆಟ್ ಏನಿಲ್ಲ ವೆರಿ ಸಿಂಪಲ್ ಮೆಥಡ್ ಅಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ 5 plus 3 is the divided by 2 ಇಲ್ಲಿ ಬ್ರಾಕೆಟ್ ಒಳಗೆ ಈಜಿ ಸ್ಟೆಪ್ ಅಲ್ಲಿ ಏನು ಮಾಡ್ತೀವಿ ಬ್ರಾಕೆಟ್ ಅಲ್ಲಿ ಏನು ಡಿವೈಡೆಡ್ ಬೈ ಏನು ಮಾಡ್ತೀವಿ ಮಲ್ಟಿಪ್ಲಿಕೇಷನ್ ಮಾಡಿದ್ಮೇಲೆ 5 plus ಈ ಮಲ್ಟಿಪ್ಲಿಕೇಷನ್ 3 ಮಾಡಿದ್ರೆ ಏನು ಬರುತ್ತೆ ಅಂತಂದ್ರೆ 1.5 is equal to 6.5 ಈಗ ಈಜಿ ಮೆಥಡ್ಸ್ ಅಲ್ಲಿ ಹೆಂಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ 10 ಸೆಕೆಂಡ್ಸ್ ಒಳಗೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೆಂಗೆ ಸಾಲ್ವ್ ಮಾಡೋದು 2-3 ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡೋಷ್ಟು ಸಮಯ ಇರಲ್ಲ ಯು ಅಟೆಂಡ್ ಎನಿ ಟ್ರಯಾಂಗಲ್ ಥಿಯರಿ ಯಾವುದೇ ನೀವು ಡಯಾಗ್ರಾಮ್ ಆಗಿರ್ಬೋದು ಟ್ರಯಾಂಗಲ್ ಥಿಯರಿ ಆಗಿರ್ಬೋದು ದೇರ್ ಇಸ್ ಅ ಫಾರ್ಮುಲಾ ಒಂದು ಫಾರ್ಮುಲಾ ಇರುತ್ತೆ ಏನು ಫಾರ್ಮುಲಾ ಅಂತ ಹೇಳಿದ್ರೆ ದ ಫಾರ್ಮುಲಾ ಫಾರ್ ಡಯಾಗ್ರಾಮ್ ಥಿಯರಿ ಒಂದು ಫಾರ್ಮುಲಾ ಏನಿರುತ್ತೆ ಅಂತ ಹೇಳಿದ್ರೆ ನಾವೇನು ಏನು ಮಾಡ್ತೀವಿ ದ ಟೋಟಲ್ ನಂಬರ್ ಆಫ್ ಬಾಕ್ಸಸ್ ಹೌ ಮೆನಿ ಸೆಕೆಂಡ್ಸ್ ಯು ಟೇಕ್ ಮ್ಯಾಕ್ಸಿಮಮ್ 10 ಸೆಕೆಂಡ್ಸ್ 10 ಸೆಕೆಂಡ್ ಸಾಲ್ವ್ ಮಾಡ್ಬೋದಾ ಇಫ್ ಯು ನೋ ದಿ ಬಲೋಸ್ ಕ್ಯಾಲ್ಕುಲೇಷನ್ ಟೇಕ್ ಸಾಲ್ವ್ ಮಾಡ್ಬೋದಾ ಈಗ ಇನ್ನೊಂದು ಇನ್ನೊಂದು ನಿಮಗೆ ಎಕ್ಸಾಮ್ ಕೇಳಿ ಆಲ್ಫಾಬೆಟಿಕ್ ಸೀರೀಸ್ ಗೊತ್ತಾ ವಾಟ್ ಇಸ್ ಸ್ಕೋರ್ ಫಾರ್ ಎ 1 ಬಿ ಈಗ ಕ್ವೆಶ್ಚನ್ ಕೇಳಿದ್ರೆ ವಾಟ್ ಇಸ್ ಈಗ ಎ ಅಂದ್ರೆ 1 ಎ ಫಾರ್ 1 ಅಂದ್ರೆ ಈಗ ಎಲ್ಲಿ ಚೋಟು ಕೇಳಿದ್ರೆ ಹೇಳ್ತಾರೆ ಹೌದಾ ಈಗ ಆಲ್ಫಾಬೆಟಿಕ್ ಸೀರೀಸ್ ಅಲ್ಲಿ ನಾನು ಕೆಲವೊಂದು ಈಟಿ ಕೊಡ್ತೇನೆ ಹೆಂಗೆ ಟ್ರೈನಿಂಗ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೆ ಈಗ ಎ ಫಾರ್ 1 ಅಂತ ಹೇಳಿದ್ರಲ್ಲ ಬಿ ಫಾರ್ ವಾಟ್ ಇಸ್ ಫಾರ್ ಓಕೆ ಎಕ್ಸಾಮ್ ಅಲ್ಲಿ ಎ ಬಿ ವಾಟ್ ಇಸ್ ಫಾರ್ 3 ಈ ತರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೇಳಿದ್ರೆ ಸಾಲ್ವ್ ಮಾಡಿ ಈ ಕ್ವೆಶ್ಚನ್ಸ್ ಏನಾದರೂ ವಾಟ್ ಇಸ್ ಎನ್ ಎಲ್ ಬಿ ಟಿ ವಾಟ್ ಇಸ್ ಫಾರ್ ನಾವು ಮತ್ತೆ ನಾನು 5 ಸೆಕೆಂಡ್ಸ್ ಅಲ್ಲಿ ಅರ್ಥ ಮಾಡ್ತೀನಿ what is score ಇದೇ ತರನೇ if you know ಈ ಶಾರ್ಟ್ಕಟ್ ನೀವು ಗೊತ್ತಿದ್ರೆ ಅಲ್ಲಿ 5 ಆಲ್ಫಾಬೆಟ್ ಕೊಟ್ಟಿದ್ದೀರಿ 50 ಆಲ್ಫಾಬೆಟ್ ನಾನು ಎಕ್ಸಾಮ್ ಅಲ್ಲಿ ಸ್ಕೋರ್ ನ ಕಂಡುಹಿಡಿಯಲು if you know this alphabet ಈ ತರ ನಿಮಗೆ ಏನಾದರೂ ಸ್ಟ್ರಿಕ್ಸ್ ಎಲ್ಲ ಗೊತ್ತಿದ್ರೆ ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀಡಿಂಗ್ ಚಾಪ್ಟರ್ ಕಾನ್ಸೆಪ್ಟ್ ಇದೆಯಲ್ಲ ಬಟ್ ಟ್ರಸ್ಟ್ ಮೀ this knowledge will going to help you to attain for your government ಆಗಿರ್ಬೋದು ನಾನ್ ಗೌರ್ಮೆಂಟ್ ಎಕ್ಸಾಮ್ ಅಟೆಂಡ್ ಮಾಡಿ 100% ಗೌರ್ಮೆಂಟ್ ಮಾಡ್ತಾರೆ ಈ ತರ ಮೆಥಡ್ಸ್ ಆಗಿರ್ಬೋದು ಸರ್ಕಾರದಿಂದ ಕಲಿಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ ಇಂಟ್ರೆಸ್ಟ್ ಇದೆ ಈ ಥರ ಕಲೆಗೆ ಎಷ್ಟರಿಗೆ ಇಂಟ್ರೆಸ್ಟ್ ಇದೆ ಈ ಥರ ಕಲೆಗೆ ಓಕೆ then if you wanted to learn this kind of skill you have to try this one skill next ಎಕ್ಸಾಂಪಲ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ ಒಂದು ಸ್ಟೋರಿ ಕೊಡ್ತಾರೆ ಸ್ಟೋರಿ ಅಲ್ಲಿ ಟೈಮ್ ಡಿಸ್ಟೆನ್ಸ್ ಕಂಡುಹಿಡಿಬೇಕು ಫಾರ್ ಎಕ್ಸಾಂಪಲ್ ನಾನು ಈಗ ನನ್ನ ರಮೇಶ್ ಇದು ಸ್ಟೋರಿ ಕೊಟ್ಬಿಟ್ಟು ರಮೇಶ್ 1 ತಾಸಿಗೆ 10 ಕಿಲೋಮೀಟರ್ ಹೋದ 3 ತಾಸಿಗೆ 20 ಕಿಲೋಮೀಟರ್ ಹೋದ್ರು ನೀವಲ್ಲಿ ಏನು ಮಾಡಬೇಕಾಗುತ್ತೆ ಅವರೇಜ್ ಕಂಡುಹಿಡಿಯಬೇಕಾಗುತ್ತೆ ಅವರೇಜ್ ಕಂಡುಹಿಡಿಯೋದು ಅಷ್ಟು ಈಸಿ ಇಲ್ಲ ಇಫ್ ಯು ಆರ್ ನಾಟ್
ಹೇಳಿದ್ರಲ್ಲ ಐಡಿಯಾ ಅಬೌಟ್ ಸಕ್ಸಸ್ ಟೈಮ್ ಅಂಡ್ ಡಿಸ್ಟೆನ್ಸ್ ಕಂಡಿಡಿಯೋದು ಅವರೇಜ್ ಕಂಡಿಡಿಯೋದು ಇಟ್ ಈಸ್ ನಾಟ್ ಸೋ ಈಸಿ. ನಮ್ಮಲ್ಲಿ ಅದರಲ್ಲಿ ಈ ಕಾನ್ಸೆಪ್ಟ್ ಎಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎವ್ರಿ ಸಿಂಗಲ್ ಕಾನ್ಸೆಪ್ಟ್ ಯಾವುದೇ ಕಾನ್ಸೆಪ್ಟ್ ಏನಿದೆಯಲ್ಲ ಆ ಒಂದು ಕಾನ್ಸೆಪ್ಟ್ ಅಲ್ಲಿ 70 to 80% ಆ ಕಾನ್ಸೆಪ್ಟ್ಗಳು ನೀವು ಕಾನ್ಸೆಪ್ಟ್ಗಳು ಏನು ಎಕ್ಸಾಂಪಲ್ ಬರುತ್ತಲ್ಲ 15-20 ಸೆಕೆಂಡ್ಸ್ ಅಲ್ಲಿ ಪ್ರತಿಯೊಂದು ಪ್ರೊನೌನ್ಸಿಯೇಷನ್ ಹೇಗೆ ಸಾಲ್ವ್ ಮಾಡೋದು ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಮಾಡಲ್ ಬಂದ್ಬಿಟ್ಟು ಲೀಡ್ ಮಾಡಲ್ ಅಂತ. ಈ ಲೀಡ್ ಮಾಡಲ್ ಅಲ್ಲಿ ನಾವು ಏನು ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದೊಂದು ಲೀಡರ್ಶಿಪ್ ಪ್ರೋಗ್ರಾಮ್. ಈ ಮೇಜರ್ ಆಗಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಕಮ್ಯುನಿಕೇಷನ್ ಕೆಲಸ ಮಾಡ್ತಾರೆ. ಕಮ್ಯುನಿಟಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡಬೇಕು. ಆ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಈ ಲೀಡ್ ಪ್ಯಾಕೇಜ್ ಇದೆ ರೂಲ್ಸ್ ಹಾಕೊಂಡಿರಲ್ಲ. ನಮ್ಮಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಅದರ ಡೀಟೇಲ್ಸ್ ಇರುತ್ತೆ, ಟ್ಯಾಗ್ ಇರುತ್ತೆ, ನಮ್ಮದು ಸಪ್ರೇಟ್ ಕರಿಕ್ಯುಲಮ್ ಇರುತ್ತೆ. ಆ ಎಲ್ಲ ನಮಗೆ ಕರಿಕ್ಯುಲಮ್ಗೂ ನಾವು ಕೊಟ್ಟಿರೋ ಸೊಲ್ಯೂಷನ್ ನನ್ನಿಂದ ಅನ್ನೋದು ಒಂದು ಟ್ಯಾಗ್ಲೈನ್. ಈ ಟ್ಯಾಗ್ಲೈನ್ ಮುಖಾಂತರ ನಾವು ಸ್ಟೂಡೆಂಟ್ಸ್ ಇಟ್ಸ್ ಲೀಡರ್ಶಿಪ್ ಮಾಡಲು. ಈಗ 3 ವರ್ಷ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಯಾವತ್ತಾದ್ರು ಯೋಚನೆ ಮಾಡಿದ್ರೆ ನಿಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ ಸೊಲ್ಯೂಷನ್ ಕೊಡ್ತೀವಿ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ 3 ವರ್ಷ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ರೆ ಯಾವತ್ತಾದ್ರು ನಿಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಐಡೆಂಟಿಫೈ ಮಾಡಬೇಕು, ಅವಕ್ಕೆ ಸೊಲ್ಯೂಷನ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಇಲ್ಲ ಫೀಸ್ ಕಟ್ಟಿದ್ದೀವಿ ಕಾಲೇಜಲ್ಲಿ ದಟ್ ಈಸ್ ನಾಟ್ ಎ ನಮ್ಮಲ್ಲಿ ಸ್ಟೂಡೆಂಟು ಇಲ್ಲಿ ನೀವು ಟಚ್ ಮಾಡಿ ನಮ್ಮಲ್ಲಿ ಲೀಡ್ ಮಾಡೋದ್ರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಐ ಕ್ಲೀನ್ ಮೈ ಕ್ಯಾಂಪಸ್ ಅಂತ ಹೇಳಿ. ಆ ಒಂದು ದಿನ ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ನಮ್ಮ ಇಂಟರ್ ಕ್ಯಾಂಪಸ್ ಕ್ಲೀನ್ ಮಾಡ್ತಾರೆ. ಇಲ್ಲಿ ಕಾಲೇಜಲ್ಲಿ ಕೂಡ ನೀವು NSS ಅಲ್ಲಿ ಆಗಿರ್ಬೋದು ಯಾವುದೇ ಪಾರ್ಟಿಸಿಪೇಟ್ ನೀವು ಐ ಕ್ಲೀನ್ ಮೈ ಕಾಲೇಜ್ ಕ್ಯಾಂಪಸ್ ಇಂಥ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಇದನ್ನು ಮಾಡ್ಬೋದು. ಈ ಒಂದು ಮಾಡೋದ್ರಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಸ್ಟೂಡೆಂಟ್ ನನ್ನೊಬ್ಬ ಸ್ಟೂಡೆಂಟ್ ಏನು ಮಾಡ್ತಾರೆ ಮಿನಿಮಾ ಅಂತ ಹೇಳಿ ಶಿಫ್ಟ್ ಬೆಳಗಾವಿದವರು ಬೆಳಗಾವಿಯಿಂದ ಒಂದು ಸಣ್ಣ ಹಳ್ಳಿಯಿಂದ ಬಂದಿರ್ತಕ್ಕಂಥ ಸ್ಟೂಡೆಂಟ್ಗಳು ಅವ್ರು ಏನು ಮಾಡಿದ್ರು ಈ ಲೀಡ್ ಮಾಡೋದ್ರಲ್ಲಿ ಆ್ಯಂಡ್ ಶಿ ಫೌಂಡ್ ಎನ್ ಪ್ರಾಬ್ಲಮ್. ಒಂದು ಕಮ್ಯುನಿಟಿಯಲ್ಲಿ ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತಾರೆ. ಆ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಅವ್ರು ಇರ್ತಕ್ಕಂಥ ಹಳ್ಳಿಯಲ್ಲಿ ಸಣ್ಣ ವಿಲೇಜ್ ಬೆಳಗಾವಿನಲ್ಲಿ ಆ ಹಳ್ಳಿಗೆ ಮಹಿಳೆಯರಿಗೆ ಸುಲಭ ಶೌಚಾಲಯ ಇದ್ದಿಲ್ಲ, ಒಂದು ಲೇಡೀಸ್ ಟಾಯ್ಲೆಟ್ ಇದ್ದಿಲ್ಲ. ಅದನ್ನ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡಿಬಿಟ್ಟು ಅವ್ರು ಏನು ಮಾಡಿದ್ರು ಮಿನಿಮಮ್ ಅಂತೇಳಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಒಂದು ಲೆಟರ್ ಬರೀತಾರೆ. ಅಲ್ಲಿ ಅವ್ರಿಗೆ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಮತ್ತೆ ಅವರಲ್ಲಿಂದ ಆ ಡಿಸ್ಟಿಕ್ಗೆ ಲೆಟರ್ ಬರೆದ್ಬಿಟ್ಟು ಆ ಸುತ್ತಮುತ್ತ ಇರ್ತಕ್ಕಂಥ ಸುಮಾರು 72 ಹಳ್ಳಿಗಳಿಗೆ ಟಾಯ್ಲೆಟ್ ಆದಂಗೆ ವ್ಯವಸ್ಥೆ ಮಾಡ್ತಾರೆ. ಈ ಲೀಡ್ ಮಾಡೋದ್ರಿಂದ ಈಗ ಒಂದು ಸ್ಟೋರಿ ಕೂಡ ಯೂಟ್ಯೂಬ್ ಪೇಜ್ ನೋಡಿ. ಆ್ಯಂಡ್ ದಿಸ್ ಇಸ್ ಒಂದು ಎಕ್ಸಾಂಪಲ್ ಏನು ಕೊಡಬೇಕು. ಈ ಥರ ಸಾಕಷ್ಟು ದೇಶಪಾಂಡೆ ಫೌಂಡೇಶನ್ ಸ್ಟೂಡೆಂಟ್ಸ್ಗಳು ಕಮ್ಯುನಿಟಿ ಇರ್ತಕ್ಕಂಥ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ ಅವಕ್ಕೆಲ್ಲ ಸೊಲ್ಯೂಷನ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಮೇಜರ್ ಆಗಿ ಲೀಡ್ ಮಾಡೋದ್ರಲ್ಲಿ ನೀವು ಏನು ಕಲಿಸಬೇಕು ಅಂತ ಹೇಳಿದ್ರೆ ಯು ವಿಲ್ ಬಿ ಗೋಯಿಂಗ್ ಟು ಬಿಲ್ಡ್ ಯುವರ್ ನೆಟ್ವರ್ಕ್ ಆ್ಯಂಡ್ ಯು ವಿಲ್ ಬಿ ಗೋಯಿಂಗ್ ಟು ಲರ್ನ್ ಲೀಡರ್ಶಿಪ್ ಕ್ವಾಲಿಟೀಸ್. ಸೆಕೆಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಬಿಲ್ಡ್ ಮಾಡ್ಕೊಳ್ತೀರಾ. ಕ್ರಿಟಿಕಲ್ ಥಿಂಕಿಂಗ್ನ ಬಿಲ್ಡ್ ಮಾಡ್ಕೊಳ್ತೀರಾ. ಥರ್ಡ್ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ನ ನೀವು ಬಿಲ್ಡ್ ಮಾಡ್ಕೊಳ್ತೀರಾ. ಅದ್ರ ಜೊತೆಗೆ ಲೀಡರ್ಶಿಪ್ ಡೆವಲಪ್ಮೆಂಟ್ ಆಗಿರ್ಬೋದು, ಇವೆಂಟ್ ಸ್ಕಿಲ್ಸ್ ಆಗಿರ್ಬೋದು. ಈ ಥರ ಸಾಕಷ್ಟು ಇದೊಂದು ನಿಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ನ ಐಡಿಯಾ ಟ್ಯಾಲೆಂಟ್ನ ತಗೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ. ಆ್ಯಂಡ್ ಹೀಗಾಗಿ ಯು ವಿಲ್ ಬಿ ಗೋಯಿಂಗ್ ಟು ಎಂಜಾಯ್ ದಿಸ್ ಮಾಡಿ. ನೆಕ್ಸ್ಟ್ ಫೈನಲ್ ಆಗಿ ನೋಡಿ ನಾವು ಇಲ್ಲಿ ಏನೇ ನಾವು ಟ್ರೈನ್ ಮಾಡಲಿ ವೆರಿ ಸಿಂಪಲ್ ನಾವು ನಿಮಗೆ ಇಂಗ್ಲೀಷ್ ಕಲಿಸ್ಬೋದು, ಇಂಗ್ಲೀಷ್ ಕಂಪ್ಯೂಟರ್ ವಿಧಿಂಗ್ ಆ್ಯಕ್ಟಿವಿಟಿ ಎಲ್ಲ ಕಲಿಸಾದ್ಮೇಲೆ ಎಲ್ಲಿ ಗೋಲಲ್ಲಿ ಬಂದ್ಬಿಟ್ಟು ನಮಗೆ ಒಂದು ರಿಸಲ್ಟ್ಸ್ ಎಲ್ಲಪ್ಪ ಅಂತ ಯಾವಾಗ ನಿಮಗೆ ಸಕ್ಸಸ್ ಸಿಗುತ್ತಪ್ಪ ಅಂತ ಹೇಳಿದ್ರೆ ವೆನ್ ಯು ಗೆಟ್ ಎನ್ ಆಫರ್ ಲೆಟರ್. ನೀವು ಯಾವಾಗ ನಿಮಗೆ ಜಾಬ್ ಸಿಗುತ್ತದೆ ಎಲ್ಲಿ ಗೋಲಪ್ಪ ಅಂತ ಹೇಳಿದ್ರೆ ಪ್ಲೇಸ್ಮೆಂಟ್. ಆ್ಯಂಡ್ ನಾನು ಇನ್ನೊಂದು ರಿಪೀಟ್ ಮಾಡ್ತೀನಿ, ಈ ಪ್ರೋಗ್ರಾಮ್ ಯಾರಿಗೆ ಸೂಟಬಲ್ ಆಗುತ್ತಪ್ಪ ಅಂತ ಹೇಳಿದ್ರೆ ಆ್ಯಂಡ್ ಈಗ ಯಾಕಂದ್ರೆ ಇಲ್ಲಿ ನಮ್ಮದು ಕೂಡ ಇನ್ವೆಸ್ಟ್ಮೆಂಟ್ ಇರಲಿ, ನಮ್ಮದು ಕೂಡ ನಿಮಗೆ ಇನ್ವೆಸ್ಟ್ಮೆಂಟ್ ಇರುತ್ತೆ ಕ್ಯಾಪಲ್ಲಿ. ಹಾಗಾಗಿ ಯಾರು ಇಮಿಡಿಯೇಟ್ ಆಗಿ ಜಾಬ್ ನೋಡ್ತಾ ಇದ್ದಿಲ್ಲ ಅವರಿಗೆ ಸೂಟಬಲ್ ಆಗುತ್ತೆ. ಇಫ್ ಯುವರ್ ಫ್ಯಾಮಿಲಿ ನೀಡೆಡ್ ಯುವರ್ ಅರ್ನಿಂಗ್, ನಿಮ್ಮ ಒಂದು ದುಡಿಮೆ ಫ್ಯಾಮಿಲಿ ಅವಶ್ಯಕತೆ ಟ್ರಸ್ಟ್ ಮೀ ದಿಸ್ 90 days ಆಫ್ ಟ್ರೈನಿಂಗ್ ವಿಲ್ ಗೋಯಿಂಗ್ ಟು ಚೇಂಜ್ ಯುವರ್ ಕೆರಿಯರ್. ಅವರಿಗೆ ಸೂಟಬಲ್ ಆಗುತ್ತೆ. ನಿಮ್ದು ರೆಸ್ಯೂಮೆ ರೈಟಿಂಗ್ ಇವತ್ತು ನಿಮಗೆ ನಿಮ್ಮ ಕಡೆ ರೆಸ್ಯೂಮೆ ಇಲ್ಲ ಅಂತ ಪರವಾಗಿಲ್ಲ, ರೆಸ್ಯೂಮೆ ರೈಟಿಂಗ್ನಿಂದ ಹಿಡಿದು ಅಪ್ ಟು ಪ್ರೋಸೆಸ್ ಟ್ರೈನಿಂಗ್ ನಾವು ಏನು ಮಾಡ್ತೀವಿ, ಒಂದು ಮಾಡಲ್ ಟ್ರೈನ್ ಮಾಡ್ತೀವಿ. ನಿಮಗೆ ಇವನ್ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಕೆಲವು ಏನು ಮಾಡ್ತೀವಿ ಮೇಜರ್ ನಿಮ್ಗೆ ಆನ್ಲೈನ್ ಕೆಲವು ಇಂಟರ್ವ್ಯೂಸ್ ಎಲ್ಲ ಮಾಡ್ತೀವಿ. ಮೋಸ್ಟ್ ಆಫ್ ಈಗ ಒಂದು ಸಲ ಏನು ಮಾಡ್ತಿದ್ದಾರೆ ಟ್ಯಾಲೆಂಟ್ ಅಪಾರ್ಟ್ಮೆಂಟ್ಸ್ ಅಂತ ರೋಲ್ ಔಟ್ ಮಾಡಿ ಆನ್ಲೈನಲ್ಲಿ ಇಂಟರ್ವ್ಯೂಸ್ ಮಾಡ್ತಾರೆ. ಆ ಆನ್ಲೈನ್ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಈಗ ನೀವು ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡೋದು ಈಸಿ ಅಲ್ಲ. ಕ್ಯಾಮ್ರಾ ಅಟೆಂಡ್ ಮಾಡೋದು ಇಂಟರ್ವ್ಯೂ ಮೇ ಬಿ ನೀವು ಸಾಕಷ್ಟು ಜನ ಎಲ್ಲ ರೀಲ್ಸ್ ವಿಡಿಯೋಸ್ ಮಾಡ್ಬೋದು. ಬಟ್ ನೀವು ವಿಡಿಯೋಸ್ ಮಾಡೋಷ್ಟು ಈಸಿ ಇಲ್ಲ. ಇಫ್ ಯು ಆರ್ ಗೆಟಿಂಗ್ ಇಂಟು ಟೇಕಿಂಗ್ ಡೈರೆಕ್ಟ್ ಇಂಟರ್ವ್ಯೂ ಫೇಸ್ ಟು ಫೇಸ್ ನೀವೇನಾದರೂ ವರ್ಕ್ ಅಟೆಂಡ್ ಮಾಡಿದಾಗ ಆ ಇಂಟರ್ವ್ಯೂ ಸೊ ವರ್ಕ್ಸ್ ನಾವು ಟ್ರೈನ್ ಮಾಡ್ತೀವಿ. ಒಂದು ವಿಡಿಯೋ ನೀವು ಅಟೆಂಡ್ ಮಾಡಬೇಕು ಅಂತ ಟ್ರೈನ್ ಮಾಡಿ ಈ ಎಲ್ಲ ಟ್ರೈನ್ ನೆಕ್ಸ್ಟ್ ಈ ಟ್ರೈನಿಂಗ್ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ಆ್ಯಂಡ್ ಫಾರ್ ದೋಸ್ ಹೂ ಎನ್ರೋಲ್ಡ್ ದಿಸ್ ಪ್ರೋಗ್ರಾಮ್, ಯಾರು ಈ
ಆಲ್ರೆಡಿ ಪರ್ಫೆಕ್ಟ್ ಇದು ಆಲ್ರೆಡಿ ಪರ್ಫೆಕ್ಟ್ ಡೆವಲಪ್ಮೆಂಟ್ ಟ್ರೈನಿಂಗ್ ಲೈಫ್ ಟೈಮ್ ಮೆಂಬರ್ಶಿಪ್ ಅಂತ ದೇಶಪಡಿಸ್ತೀವಿ. ಈಗ ನಾನು ಕೂಡ ಒಬ್ಬ ಐವತ್ತು ಸ್ಟೂಡೆಂಟ್, ನಾನು ಒಬ್ಬ ಸ್ಟೂಡೆಂಟ್ ಆಗಿ ಅಲ್ಲಿ ಹೋಗಿದ್ದು ಕಳೆದ 10 ವರ್ಷದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಆಫ್ಟರ್ ಕಂಪ್ಲೀಟಿಂಗ್ ಆಫ್ ಮೈಂಡ್ ನಾನು ಮೇಕ್ ಕ್ಯಾಂಪಸ್ ಸೊ ಸಿನ್ಸ್ ಕೈಂಡ್ಲಿ ನಾನು ಒಂದು ದೇಶಪಡಿಸ್ತೀನಿ. ನಾನು ದೇಶಪಡಿಸಿ ಲಾಸ್ಟ್ ನೈಟ್ ಹೊರಗಡೆ ಹೋಗಿ ನಾನು ಏನಾದರೂ ಸ್ಟೇಟ್ಮೆಂಟ್ ಸಪೋರ್ಟ್ ಅನ್ಸ್ಕೊಂಡು ದೇಶಪಡಿಸಿ ಅನುಮತಿ ಅಂತ ಹೇಳ್ತಾರೆ. ನೀವು ನಾಳೆ ಇದೇ ಕಾಲದಲ್ಲಿ ನಾಳೆ ಹತ್ತಿರ ಕ್ರೆಡಿಟ್ ಹೋಗ್ರಿ TCS ಕೈಗೊಂಡು ಜಾಬ್ ಆಗಿ ಓಕೆ ನಾನೇ ಕಂಟಿನ್ಯೂ ಮಾಡ್ತೀನಿ ಸರ್. ಒಂದೇನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗಿರಬೇಕು, ಇಲ್ಲಪ್ಪ ಅಂದ್ರೆ ಏನೂ ಅರ್ಥ ಆಗಿರಬೇಕು. ಅರ್ಥ ಆಗಿದ್ರೆ ಅರ್ಥ ಆಗಿ ಇರಬೇಕು. ನಾನು ಕ್ವಶನ್ ಕೇಳ್ತೀನಿ. ನಾನು ಕ್ವಶನ್ ಕೇಳೋದಕ್ಕೆ ಓಕೆ ದೇಶಪಾಂಡೆ ಸ್ಕಿಲ್ ಎಲ್ಲಿದೆ ಕಲಿಸಿ ನಾವು ಸ್ಕಿಲ್ಸ್ ಅಲ್ಲಿಗೆ ಕಲಿಸ್ತೀವಿ. ಓಕೆ ರಿಟೇಲ್ ಆ್ಯಪಲ್ಲಿ ಮಾಡ್ಕೊಂಡ್ರೆ ಏನು ರಿಟೇಲ್ ಆ್ಯಪಲ್ಲಿ ಏನು ಸಾಕಷ್ಟು ಮೆಟೀರಿಯಲ್ ಏನು ಕಾನ್ಸೆಪ್ಟ್ನ ಟ್ರೈನ್ ಮಿನಿಮಮ್ 15,000 ಕ್ರೆಡಿಟ್ ತಗೋತಾರೆ. ನೀವು ದಾಖಲೆ ಯಾವುದೇ ಕೋಚಿಂಗ್ ಸೆಂಟರ್ಗಳನ್ನು 3 ತಿಂಗಳಿಗೆ 15,000 ಸ್ಟಾರ್ಟ್ ಮಾಡಿದ್ದಾರೆ. 15,000 ಕೂಡ ನೀವು ಅಟೆಂಡ್ ಮಾಡಿ ಪ್ಲಸ್ ಫೈನಲ್ ಆಗಿ ಲೀಡ್ ಮಾಡಲು ಪ್ಲೇಸ್ಮೆಂಟಿಗೆ ಯಾವ್ದಾದ್ರು ಕನ್ಸಲ್ಟೆಂಟ್ ಏನಾದರೂ ಜಾಬ್ ನಾನು ಡಿಗ್ರಿ ಮುಗಿಸ್ಕೊಂಡು ಕನ್ಸಲ್ಟಿಂಗ್ ಯಾವುದಾದ್ರು ನೀವು ಓದಬೇಕು ಮಿನಿಮಮ್ ಕೊಡೋದು ಏನು ಮಾಡ್ತಾರೆ ಒಂದು 10,000 ರೂಪಾಯಿ ಜಾಬ್ ಕೊಡ್ತಾರೆ. ಎಕ್ಸಾಂಪಲ್ ಕೊಡ್ತಾರೆ ನಿಮಗೆ ಒಂದು ದಿನಕ್ಕೆ ಒಂದು ಸೈಬರ್ ಸೆಂಟರ್ ಇಂಟರ್ನೆಟ್ ಶಾಪ್ ಇದೆ ಬೆಂಗಳೂರಲ್ಲಿ. ಒಂದು ತಾಸಿಗೆ ಎಷ್ಟು ಅಂತ ನೀವು ಇಂಟರ್ನೆಟ್ ಯೂಸ್ ಮಾಡಿದ್ರೆ 1 ಅವರಿಗೆ ಇಂಟರ್ನೆಟ್ ಚಾರ್ಜ್ ಎಷ್ಟು ಬರುತ್ತೆ? 1 ಅವರ್ ನೀವು ಇಂಟರ್ನೆಟ್ ಯೂಸ್ ಮಾಡಬೇಕು ಸೈಬರ್ ಸೆಂಟ್ರಲ್ ಅಂದರೆ ಎಷ್ಟು ಚಾರ್ಜಸ್ ಮಾಡ್ತಾರೆ? 20 rupees. ಎಷ್ಟು ಒಂದು ತಾಸಿಗೆ ಎಷ್ಟು ಅಂತಾರೆ? 20 rupees. 150 ನೋಡಿ ಅಷ್ಟೆಲ್ಲ ಆಗ್ತದೆ. ಈಗ ಕಂಪ್ಯೂಟರ್ ಶಾಪಲ್ಲಿ ನೀವು ಒಂದು ತಾಸು ಕಂಪ್ಯೂಟರ್ ಯೂಸ್ ಮಾಡಬೇಕು ಎಷ್ಟು ಚಾರ್ಜ್ ತಗೊಂತಾರೆ? 50 rupees ತಗೊಂಡ್ರೆ ವೈ ಎದಕ್ಕೆ ಎಕ್ಸಾಂಪಲ್ ಕೊಟ್ಟಪ್ಪ ಅಂತ ಹೇಳಿದ್ರೆ ನೀವು 90 ದಿನ ದೇಶಪಾಂಡೆ ಫೌಂಡೇಶನ್ನಲ್ಲಿ ಹೇಗೆ ಇಂಟರ್ನೆಟ್ ಯೂಸ್ ಮಾಡ್ತಿರಲ್ಲ ಪ್ರತಿಯೊಬ್ಬರಿಗೆ ನಾವು ಕಂಪ್ಯೂಟರ್ ಕೊಟ್ಟಿರ್ತೀವಿ. ನೀವು ಯೂಸ್ ಮಾಡಿರ್ತಕ್ಕಂಥ ಇಂಟರ್ನೆಟ್ ಅಮೌಂಟ್ ಕೂಡ ನೀವು ಫೀಸ್ ಅಮೌಂಟ್ ಇರಲಿಲ್ಲ. ಬಟ್ ಮೈ ಪಾಯಿಂಟ್ the weightage of internet is used at our campus that will not going to equal the fees of this particular fees of the program. ಆ ಪ್ರೋಗ್ರಾಮ್ ಈಕ್ವಲ್ ಕೂಡ ನೀವು ಪೇ ಮಾಡೋಕ್ಕಾಗಲ್ಲ. ನೀವು ಥಿಂಕ್ ನೀವು ಡಿಸೈಡ್ ಮಾಡಿ ಇಷ್ಟೆಲ್ಲ ನೀವು ಮತ್ತೆ ಹೊರಗಡೆ ಎಲ್ಲೇ ಟ್ರೈನಿಂಗ್ ತೊಗೊಳಕ್ಕೆ ಹೋದ್ರೆ ಕೂಡ ನೀವು ಜಸ್ಟ್ ನೀವು ಇಲ್ಲೇ ನಮ್ಮ ಬೆಂಗಳೂರು ದೇಶಪಾಂಡೆ ಸ್ಕಿಲ್ ಇಫ್ ಯು ಲರ್ನ್ ಆಲ್ ದಿಸ್ ಮಾಡೋದ್ರಿಂದ ಸಿಗ ಒಂದು ಬೆಸ್ಟ್ ಬೆನಿಫಿಟ್ ಏನಪ್ಪ ಅಂತೇಳಿ ಈ ಎಲ್ಲ ಮಾಡೋದನ್ನ ಒಂದೇ ಪ್ಲೇಸಲ್ಲಿ ಕಲಿತೀರ. ದ ಓವರ್ ಆಲ್ ಫೀಸ್ ಬಂದ್ಬಿಟ್ಟು ಎಷ್ಟು ಇರ್ಬೋದು ಫೀಸ್ ನೀವೇ ಹೇಳಿ. 30,000 18,000 ಮತ್ತೆ 15,000. ಓಕೆ ನಾವೇನ್ ಮಾಡ್ತೀವಿ ಕಾಲೇಜಲ್ಲಿ ಇಲ್ಲೇ ನಮ್ಮ ಸಾಫ್ಟ್ವೇರ್ ಕಲಿಸ್ತೀವಿ, ಇಲ್ಲೇ ನಾವು ಟ್ರೈನಿಂಗ್ ಮಾಡಿ ನಿಮಗೆ ಜಾಬ್ ಮಾಡಿಸ್ತೀವಿ. ಎಲ್ಲರೂ 35,000 ಪೇ ಮಾಡ್ತಾರೆ. ಓಕೆ ದ ಟೋಟಲ್ ಫೀಸ್ ಬಂದ್ಬಿಟ್ಟು ಸೊ ಯು ಬಿ ನಾಟ್ ಗೋಯಿಂಗ್ ಟು ಸ್ಪೆಂಡ್ ನೀವು ಅಲ್ಲೇನೋ ಆರ್ಗನೈಸೇಷನ್ ಸ್ಪೆಂಡ್ ಮಾಡಿ 45,000 ನೀವು ಫೀಸ್ ಪೇ ಮಾಡೋದ್ರಲ್ಲ ಓವರ್ ಆಲ್ ಟೋಟಲ್ 3 ತಿಂಗಳು ಫೀಸ್ ಬಂದ್ಬಿಟ್ಟು 15,000. ಈ 15,000ದಲ್ಲಿ ನಿಮ್ಮಲ್ಲಿ ಯಾರ ಕಡೆ ಯಾರ್ದು BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ, BPL ಅಂತ್ಯೋದಯ ಕಾರ್ಡ್ ಯಾರ್ದು if you belong to BPL card, if you are having a BPL card and ಅಂತ್ಯೋದಯ ಕಾರ್ಡ್ you will be get a straight away 2,000 ಸ್ಕಾಲರ್ಶಿಪ್. 2,000 ರೂಪಾಯಿ ಮೈನಸ್ ಆಗ್ತಿದೆ ಇದರಲ್ಲಿ ನಿಮ್ಮ ಕಡೆ BPL ಕಾರ್ಡ್ ಇದ್ರೆ, BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ರೆ. ಸೆಕೆಂಡ್ ಬಂದ್ಬಿಟ್ಟು ಈಗ ಯಾರಾದರೂ ಎದಕ್ಕೆ ನಾವು ಸ್ಕಾಲರ್ಶಿಪ್ ಫೀಸ್ ಕನ್ಸೆಷನ್ ಕೊಡ್ತೀವಿ ಅವರ ಅಬ್ಜೆಕ್ಟಿವ್ ಇಸ್ ನಾಟ್ ಟು ಮೇಕ್ ಅ ಮನಿ. ಈಗ ನಿಮ್ಮಲ್ಲಿ ಯಾರಾದರೂ ಸಿಂಗಲ್ ಪೇರೆಂಟ್ ಇದ್ರೆ, ಫಾದರ್ ಇಲ್ಲ ಅಂದರೆ ಹಸ್ಬೆಂಡ್ ಇದ್ದಾರಪ್ಪ ಅಂದರೆ ಅವರು ಇಲ್ಲಿ 15,000 ತಗೊಂಡಿರಲ್ಲ, ಅವ್ರಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಅಂದರೆ 5,000 ನೀವು ಮೈನಸ್ ಮಾಡಿದರೆ 13,000 ರೂಪಾಯಿ ಮಾತ್ರ. 13,000 ಯಾರಿಗಪ್ಪ ಅಂತ ಕೇಳಿದ್ರೆ ಹಸ್ಬೆಂಡ್ ಮತ್ತು ಸಿಂಗಲ್ ಪೇರೆಂಟ್ಸ್ ಮಾಡ್ತಿರ್ಬೇಕು. 14,000 ರೂಪಾಯಿ ಯಾರಿಗಪ್ಪ ಅಂತ ಕೇಳಿದ್ರೆ BPL ಕಾರ್ಡ್ ನಾನು BPL ಕಾರ್ಡ್ ನೀವು ಎಷ್ಟು ಕಟ್ಟಬೇಕಂದ್ರೆ 15,000 ಆಗುತ್ತೆ. ಈ 14,000ದಲ್ಲಿ ಕೂಡ ಇನ್ನೂ ಏನು ಅಲ್ಲಿ ಬೆನಿಫಿಟ್ ಅಪ್ಪ ನಿಮ್ಗೆ ಅಂದರೆ ಈ 14,000 BPL ಕಾರ್ಡ್ ಹೊಡೋದು ಹಾಕಿ 13,000 ಸಿಂಗಲ್ ಪೇರೆಂಟ್ ಅಕೌಂಟ್ ಕೊಡೋದು. ಇದರಲ್ಲಿ ಕೂಡ ನೀವು 90 ಅಕೌಂಟೇಷನ್ ಫ್ರೀ ಇರುತ್ತೆ.
ಇಲ್ಲಿ ಯಾವುದೇ ರೀತಿ ನೀವು ಅಕಾಮಿಡೇಷನ್ ದುಡ್ಡು ಕಟ್ಟೋ ಅವಶ್ಯಕತೆ ಇರಲ್ಲ. ಈ 16,000 ರೂಪಾಯಿದಲ್ಲಿ ನಿಮ್ಮ ಅಕಾಮಿಡೇಷನ್ ಇನ್ಕ್ಲೂಡ್ ಆಗಿರುತ್ತೆ, ನಿಮ್ಮ ಟ್ರೈನಿಂಗ್ ಇನ್ಕ್ಲೂಡ್ ಆಗಿರುತ್ತೆ, ನಿಮ್ಮ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇನ್ಕ್ಲೂಡ್ ಆಗಿರುತ್ತೆ, ನೀವು ಜಾಬ್ ಇಫ್ ಯು ಜಸ್ಟ್ ಇವತ್ತು ನೀವು ಯೂಸ್ ಮಾಡೋ ಮೊಬೈಲೇ ಇರುತ್ತೆ. 16,000 ರೂಪಾಯಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ 90 ದಿನ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಿದ್ದಾರೆ. ಪ್ಲಸ್ ನೀವು 16,000 ರೂಪಾಯಿ ನೀವು ನಮ್ಮಲ್ಲಿ ಜಾಬ್ ಒಂದು ತಿಂಗಳಲ್ಲಿ ರಿಟರ್ನ್ ತಗೊಂತೀರ. ಬಟ್ ವಾಟ್ ಎವರ್ ದ ಸ್ಕಿಲ್ಸ್ ಯು ಗೇನ್ ಫ್ರಮ್ ರೆಸ್ಪಾನ್ಸಿಬಿಲಿಟಿ that will going to give a better career, that will give a future. ನಮಗೆ ಕೆಲವರು ಅಲುಮ್ನೈಸ್ ನಿಮ್ಗೆ ತೋರಿಸ್ತೀವಿ, ಅದು ಬಂದಿತ್ತು ಅಲುಮ್ನೈಸ್ ನಮಗೆ ಕೆಲವರು ಅಲುಮ್ನೈಸ್ ತೋರಿಸ್ತೀವಿ. ಎಲ್ಲಿ ಯು ಗೋ ಫಾರ್ ದಿ ಗೌರ್ಮೆಂಟ್ ಆಸ್ಪಿರೇಷನ್ಸ್ ಗೆ ಎಷ್ಟು ವರ್ಷ ನೀವು ಗೌರ್ಮೆಂಟ್ ಪ್ರಿಪೇರ್ ಆಗಿ ಯು ಗೋ ಫಾರ್ ಮಾಸ್ಟರ್ ಡಿಗ್ರಿ. ನೀವು ಜಾಬ್ ಮಾಡ್ಕೊಂಡು ಸಾಕಷ್ಟು ನನ್ನ ಜೊತೆ ಕೆಲಸ ಮಾಡೋರು 15 ಜನ ಇದ್ದಾರೆ. ಅವರು ನಮ್ಮ ಜಾಬ್ ಮಾಡ್ಕೊಂಡು ಮಾಸ್ಟರ್ ಡಿಗ್ರಿ ಮಾಡ್ಕೊತಾರೆ. ಈಗ ನೀವು M.Com ಮಾಡಿ MBA ಮಾಡಿ ಆ್ಯಂಡ್ ಸ್ಟಿಲ್ ನೀವೆಲ್ಲ ಮಾಡೋದು ಎಂಡ್ ಆಫ್ ದ ಡೇ ನೀವು ಒಂದು ಜಾಬ್ ಮಾಡಲೇಬೇಕು. ಇಫ್ ಯು ವಾಂಟೆಡ್ ಸ್ಟಾರ್ಟ್ ಯುವರ್ ಕೆರಿಯರ್, ಜಾಬ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಕೆರಿಯರ್. ವಿ ಹ್ಯಾವ್ ಟು ಗೋ ಫಾರ್ ಇಟ್. ಐ ಥಿಂಕ್ ಇದು ಫೀಸ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ನಮಗೆ ಕೆಲವು ಅಲುಮ್ನಿ ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಫೀಸ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. 16,000 ಸಲ ನಥಿಂಗ್. ನೀವು ಈಗ ಅದೇ ನೀವು ಯೂಸ್ ಮಾಡ್ತಕ್ಕಂಥ ಇಂಟರ್ನೆಟ್ ಯೂಸ್ ಮಾಡ್ತಾರೆ ಒಂದೇ. If your salary starts with a 16K, TCS ಏನು ಮಾಡ್ತಾರೆ, they offer 2 lakh salary, 16,000 salary ಆಫರ್ ಮಾಡ್ತಾರೆ. ಡ್ಯೂರಿಂಗ್ ಯುವರ್ ಟ್ರೈನಿಂಗ್ ಪೀರಿಯಡ್, ನೀವು ಒಂದು 12 ತಿಂಗಳು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಆ 12 ತಿಂಗಳು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ದೇ ಪೇ ಯು 16,000 to 18,000 salary. ಪ್ರೆಸೆಂಟ್ ಕಾರ್ಪೊರೇಟ್ ನೀವು 16,000 if you started with 16,000, at least if you are having experience 3 to 5 years, ಅಟ್ಲೀಸ್ಟ್ ನೀವು ಈ ಕಾರ್ಪೊರೇಟ್ ಇಂಡಸ್ಟ್ರಿ ಒಳಗೆ 3 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂತ ಹೇಳಿದ್ರೆ, ಇಫ್ ಯು ಗ್ರಾಜುಯೇಟ್ ಸ್ಟಾರ್ಟೆಡ್ ವಿತ್ 15,000, ನೀವು 15,000 ಸ್ಯಾಲರಿ ಸ್ಟಾರ್ಟ್ ಮಾಡಿದ್ರೆ, ಅಂಡ್ ಇಫ್ ಯು ಆರ್ ಹೋಲ್ಡಿಂಗ್ 3 years of experience, 3 years to 5 years, your salary will minimum 50,000 to 60,000. That we have to remember. The career growth will be depends on the way you work at the companies, the way you build your skills. ಇವನ್ ಈ ನಮ್ಮಲ್ಲಿ ಡಿಫರೆಂಟ್ ಸ್ಕಿಲ್ಗಳಲ್ಲಿ ಒಂದು ಸರ್ಟಿಫೈಡ್ ಪ್ರೋಗ್ರಾಮ್ ಸ್ಕಿಲ್ ಆಗಿ ಹೊರಗಡೆ ಹೋಗೋದಂತ ಹೇಳಿದ್ರೆ ಕಂಪ್ನೀಸ್ ಅದಷ್ಟೇನು ಜೀವನ ಅಲ್ಲ. ಕಂಪ್ನೀಸ್ ಜಾಯ್ನ್ ಆದ್ಮೇಲೆ ನೀವು ಸರ್ಟನ್ ಕೋರ್ಸಸ್ ಮಾಡ್ಕೊಂಡಿರುತ್ತೆ. ನಮ್ಮಲ್ಲಿ ಜಾಯ್ನ್ ಆಗಿ ನಮ್ಮಲ್ಲಿ ವರ್ಕ್ ಮಾಡ್ಕೊಂಡ್ರೆ ಕೆಲವೆಲ್ಲ ಸಾಕಷ್ಟು ಡೇಟಾ ಅನಾಲಿಸಿಸ್ ಕೋರ್ಸ್ ಮಾಡ್ಕೊತಾರೆ. ಆಮೇಲೆ ಈಗ ಮೇಜರ್ ಈಗೆಲ್ಲ ನೀವೆಲ್ಲ ಯೋಚನೆ ಮಾಡ್ಬೋದು, ಪ್ರೆಸೆಂಟ್ ಡಿಸಿಷನ್ ಎರ ಇರೋದು ಮೋಸ್ಟ್ ಆಫ್ ದಿ ಕಂಪ್ನೀಸ್ಗಳೆಲ್ಲ ಈಗೆಲ್ಲ ಸಾಕಷ್ಟು ಕಂಪ್ನೀಸ್ ಹೊರಗಡೆ ಆಗ್ತದೆ. ಈಗೇನು ನಾವೇನು ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಸೆಕ್ಟರ್ ಏನಿದೆಯಲ್ಲ, BFSI ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಮಾರ್ಟ್ಗೇಜ್ ಪ್ರೋಸೆಸ್ ಆಗಿರ್ಬೋದು, KYC ಪ್ರೋಸೆಸ್, these process will be not going to run by the system, run by the machine. ಈ ಕೆಲಸಗಳು ಹೆಲ್ತ್ ಪ್ರೋಸೆಸ್ಗೆಲ್ಲ ಈ ಕೆಲಸಗಳು ಮಷಿನ್ಸ್ ಮಾಡಕ್ಕೆ ಸಾಧ್ಯ ಇಲ್ಲ. Humans should be there, and there is a huge opportunity for all the graduates, but you have to be skilled and trained. And ಈ 16,000 ಪ್ಲಸ್ 90 days ಆಫ್ ಟ್ರೈನಿಂಗ್ ಇದು ತುಂಬ ಎಸೆನ್ಷಿಯಲ್ ಪೀರಿಯಡ್ ಆಗುತ್ತೆ. ಬಟ್ ಈಗ ನಮ್ಮಲ್ಲಿ ನೀವು ಅಲ್ಲಿ ಬಂದಾದ್ಮೇಲೆ ಕೂಡ ಸಾಕಷ್ಟು ನೀವು ಈಗ ನಮ್ಮಲ್ಲಿ ಕೂಡ ಟ್ರೈನರ್ಸ್ ಇರ್ತಾರೆ, ಫ್ಯಾಕಲ್ಟೀಸ್ ಇರ್ತಾರೆ. ನೀವು ಕೂಡ ಬಂದು ಇಲ್ಲಿ ಜಸ್ಟ್ ಬಂದು ಕೂಡ ನಿಮ್ಮ ಕಡೆಯಿಂದ ಎಫರ್ಟ್ಸ್ ಇರಬೇಕು. ಆ 90 days ಅಲ್ಲಿ ನಾವು ಲೈಫ್ ಚೇಂಜ್ ಮಾಡಿ ಹೊರಗಡೆ ಕಲಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಎಫರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಐ ಥಿಂಕ್ ಇದು ಫೀಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೋಗ್ಬೋದು. ಅಪ್ಲಿಕೇಶನ್ ಪ್ರೋಸೆಸ್ ಹೇಗಪ್ಪ ಅಂತ ಹೇಳಿದ್ರೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕಪ್ಪ ಅಂತ ಹೇಳಿದ್ರೆ ಅವ್ರು ಏನು ಮಾಡಬೇಕು, ನಮ್ಮಲ್ಲಿ ಇವನ್ ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ, ಆಫ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ. 100 ರೂಪಾಯಿ ಅಪ್ಲಿಕೇಶನ್ಸ್ ಇರುತ್ತೆ. ಆ 100 ರೂಪಾಯಿ ಕೊಟ್ಟು ನೀವು ಅಪ್ಲಿಕೇಶನ್ಸ್ ಎನ್ರೋಲ್ಮೆಂಟ್ ಮಾಡ್ಕೋಬೇಕು. ಒನ್ಸ್ ನೀವು ಅಪ್ಲಿಕೇಶನ್ಸ್ ಹಾಕಿದ್ಮೇಲೆ ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ, ನಾವು ಆನ್ಲೈನ್ ಒಳಗೆ ಅಪ್ಲೈ ಮಾಡಿದ್ರೆ ನೀವು ಡೈರೆಕ್ಟ್ SMS ಬಂದ್ಬಿಡುತ್ತೆ. ಇಲ್ಲ ನಾವು ಆಫ್ಲೈನಲ್ಲಿ ಫಿಲ್ ಮಾಡಿಕೊಟ್ಟಾದ್ಮೇಲೆ ನಾವು ಅಪ್ಲೈ ಮಾಡಿದ್ಮೇಲೆ ನಿಮ್ಮೊಂದು ಅಪ್ಲಿಕೇಶನ್ಸ್ ID ಬರುತ್ತೆ. ಅಪ್ಲಿಕೇಶನ್ ID ಜನರೇಟ್ ಮಾಡಾದ್ಮೇಲೆ ನಾವು ಇಂಟರ್ವ್ಯೂ ಮಾಡ್ತೀವಿ. ಇಂಟರ್ವ್ಯೂದಲ್ಲಿ ಏನಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಎದಕ್ಕೆ ನಾವು ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಈ ಒಂದೊಂದು ಕಾಲೇಜಲ್ಲಿ ಕೊಟ್ಟೂರಲ್ಲಿ ಕೊಟ್ಟರೇಶ್ವರ ಕಾಲೇಜ್ ಅಂತ ಇದೆ. IAS ನಮ್ಮ ಬಳ್ಳಾರಿ ಒಳಗೆ ಪ್ರತಿ ವರ್ಷ 45 ಸ್ಟೂಡೆಂಟ್ಸ್ ನಮ್ಮಲ್ಲಿ ಬರ್ತಾರೆ. ಅಲ್ಲಿ 100 ಜನ ಅಪ್ಲೈ ಮಾಡಿದ್ರೆ ಅದರಲ್ಲಿ ನಾವು 50 ಜನ ತೊಗೊಳ್ತೀವಿ. ಎದಕ್ಕೆಪ್ಪ ಅಂತ ಹೇಳಿದ್ರೆ, ಈಗ ಇಲ್ಲಿ ನಾವು ಕಾಲೇಜಲ್ಲಿ ನಾನು ಇಲ್ಲಿ ನಿಂತ್ಕೊಂಡ್ಬಿಟ್ಟು ನಾವು ಇಲ್ಲಿ ಬಂದಿರೋ 100% ಪ್ಲೇಸ್ಮೆಂಟ್ ಮಾಡ್ತೀವಿ. ಈಗ 3 months ಟ್ರೈನ್ ಆದಮೇಲೆ ಅವರು ಒಳ್ಳೆ ಕ್ವಾಲಿಟಿ ಟ್ರೈನಿಂಗ್ ತೊಗೊಂಡು ಚೆನ್ನಾಗಿ ಇಂಗ್ಲೀಷ್ ಕಲಿತಾರೆ, ಕಂಪ್ಯೂಟರ್ ಕಲಿತಾರೆ. ಅದಾದಮೇಲೆ ನಾವು ವಿಸಿಂಗ್ ಆಕ್ಟಿವಿಟಿನಲ್ಲಿ ಟ್ರೈನ್ ಮಾಡಿ ಪ್ಲೇಸ್ಮೆಂಟ್ ಕಲಿಸ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತೀವಿ. ಇಫ್ ವಿ ವಾಂಟೆಡ್ ಟು ಸ್ಟಾರ್ಟ್ ವಿತ್ ಅವರ್ ವರ್ಡ್ಸ್, ಈಗ ನಮ್ಮ ವರ್ಡ್ಸ್ಗಳು ನಾವು ಇರಬೇಕಪ್ಪ ಅಂತ ಹೇಳಿದ್ರೆ ವಿ ನೀಡ್ ಸಮ್ ವೆರಿ ಜೆನ್ಯೂನ್ ಕ್ಯಾಂಡಿಡೇಟ್. ಈಗ ಈ 16,000 ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಉಳಿದ 25,000 ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ನೀವು ಜ್ಯೇಷ್ಠ ಬಿಟ್ಟು
ಮಾಡಬೇಕು ಅಂತೇಳಿ. JSW ಇದನ್ನು ಫಂಡಿಂಗ್ ಪಾರ್ಟ್ನರ್ ಫಾರ್ ದೇಶಪಾಂಡೆ ಸ್ಕಿಲ್ಲಿಂಗ್. JSW ಆಗಿರ್ಬೋದು, ನಬಾರ್ಡ್ ಆಗಿರ್ಬೋದು, ಬಿಕಾಸ್ ಆಫ್ ಯು ಅವರೆಲ್ಲ ನಿಮ್ಗೆ ಫಂಡ್ ಮಾಡ್ತಾರೆ ದೇಶಪಾಂಡೆ ಸ್ಕಿಲ್ಲಿಂಗ್. ಆ ಫಂಡ್ ಅಮೌಂಟಲ್ಲಿ ನಿಮಗೆ ಉಳಿದಿರೋ ಫಂಡ್ ಯಾವ ಫಂಡ್ಗೆ ಇರ್ತಿಲ್ಲ ಆ ಫಂಡ್ ಮುಖಾಂತರ ನಿಮಗೆ ಟ್ರೈನಿಂಗ್ ಆಗುತ್ತೆ. ನೀವು ಕೊಡ್ತಕ್ಕಂಥದ್ದು 100 ರೂಪಾಯಿ ಖರ್ಚಾಗುತ್ತಪ್ಪ ಅಂತ ಹೇಳಿದ್ರೆ 70 ರೂಪಾಯಿ ದೇಶಪಾಂಡೆ ಫೌಂಡೇಶನ್ ಕೊಡುತ್ತೆ, 30 ರೂಪಾಯಿ ಕೊಡುತ್ತೆ. ಈ ಪ್ರಾಬ್ಲಮ್ ನೀವು ಯೋಚನೆ ಮಾಡೋದು ಸುಧಾಮೂರ್ತಿ ಮೇಡಮ್, ನೀವು ನಮ್ಮ ಫೌಂಡರ್ಸ್ಗೆಲ್ಲ ಇದೆಲ್ಲ ಫ್ರೀಯಾಗಿ ಏನು ಕೊಡ್ಬೋದು. ಟ್ರಸ್ಟ್ ಮೀ, ಇಫ್ ದಿಸ್ ಪ್ರೋಗ್ರಾಮ್ ಈಸ್ ವಿ ಅಫೋರ್ಡ್, ನಾವೇನಾದರೂ ಫ್ರೀ ಅಫೋರ್ಡ್ ಮಾಡಿದ್ರೆ ಆ್ಯಂಡ್ ವಿ ವಿಲ್ ಬಿ ನಾಟ್ ಗೋಯಿಂಗ್ ಟು ಗೆಟ್ ಗುಡ್ ರಿಸಲ್ಟ್ಸ್. ಫ್ರೀಯಾಗಿ ಕೊಡ್ತೀವಿ ಸಾಕಷ್ಟು. ನಮ್ಮ ಗೌರ್ಮೆಂಟಲ್ಲಿ DDTಗೆ ಫ್ರೀ ಪ್ರೋಗ್ರಾಮ್ಸ್, ಫ್ರೀ ಕಂಪ್ಯೂಟರ್ ಟ್ರೈನಿಂಗ್ ಇರೋದು, ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಅದರಿಂದ ಎಷ್ಟು ಜನ ಬೆನಿಫಿಟ್ ತಗೊಂಡಿದ್ವಿ, ಎಷ್ಟು ಜನ ನಾವು ಕ್ವಾಲಿಟಿಯಾಗಿ ನಾವು ಟ್ರೈನಿಂಗ್ ಕೊಟ್ಟು ಜಾಬ್ ಇದು ಮಾಡ್ತಾರೆ. ಈ ಫ್ರೀಯಾಗಿ ಕೊಟ್ಟಿದ್ರೆ ನಮಗೆ ವ್ಯಾಲ್ಯೂಬಲ್ ಇಲ್ಲ. ಸೊ ವಿಲ್ ಬಿ ಗೋಯಿಂಗ್ ಟು ಚಾರ್ಜ್. ಅದು ದಟ್ಸ್ವಾಟ್ ನಾವು ಒಂದು ಮೆಸೇಜಲ್ಲಿ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ ನಮ್ಮ ಫೌಂಡರ್ ಅಂತ ಹೇಳಿದ್ರೆ, ಇಫ್ ಬೆನಿಫಿಷರೀಸ್ ಇಸ್ ರೆಡಿ ಟು ಪೇ 30% ಆಫ್ ದಿ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟಲ್ಲಿ 30% ಬೆನಿಫಿಷರಿ ಪೇ ಮಾಡಿದ್ರೆ 70% ದೇ ವಿಲ್ ಪೇ ಆಫ್. ಬಟ್ ದಟ್ಸ್ ವಾಟ್, ಇದೊಂದು ಮಿನಿಮಮ್ ಫೀಸ್ ಇರುತ್ತೆ. ಬಟ್ ಐ ಆಮ್ ಶೋರ್ ನೀವು ಎಲ್ಲೋ ಇನ್ನೊಂದೆಲ್ಲೋ ಡಿಗ್ರಿ ಮುಗಿಸ್ಕೊಂಡು ಇನ್ನೊಂದೆಲ್ಲೋ ಕಡೆ ಯಾರೋ ಟ್ರೈನಿಂಗ್ ಹೋಗಿ ಅಲ್ಲೆಲ್ಲ ಇಟ್ಬಿಟ್ಟು ಇದು ಮಾಡ್ಕೊಂಡು ನೀವು ಕಂಪ್ಲೀಟ್ ಏನು ಮಾಡಿಸ್ತೀವಿ. ಈಗ ಯೂಟ್ಯೂಬಲ್ ಕ್ಯಾಂಪಸ್, ಗೂಗಲ್ ನೋಡಿ, ಯೂಟ್ಯೂಬಲ್ಲಿ ಹೋಗಿ. ಆ್ಯಂಡ್ ಇಫ್ ಯು ಗೆಟ್ ನೀವೀಗ ಒಂದು ಕಾನ್ಫಿಡೆನ್ಸ್ ಬಂದ್ಮೇಲೆ ಹೋದ್ಮೇಲೆ ನನ್ನ ಲೈಫ್ ಚೇಂಜ್ ಅಂತಂದರೆ ಮಾತ್ರ ನೀವು ಎಲ್ಲ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು. ನಾನು ಕೂಡ ಅಲ್ಲಿ ಒಂದು ಅಲ್ಮನೈ ಪರ್ಸೆಂಟ್ ಆಗಿರ್ತೀನಿ. ಬಟ್ ಇದನ್ನು ಬೆಸ್ಟ್ ಅಪಾರ್ಚುನಿಟಿ ನೀವು ಡಿಸೈಡ್ ಮಾಡೋದು. ಒನ್ಸ್ ಇದು ಅಪ್ಲಿಕೇಶನ್ ನೀವು ಫಿಲ್ ಮಾಡಾದ್ಮೇಲೆ ಟ್ರೈನಿಂಗಲ್ಲಿ ನಾವು ಕೇಳಿದ್ರೆ 3 ಕ್ವಶನ್. ನಾವು ಫಸ್ಟ್ ಕ್ವಶನ್ ಏನು ಕೇಳ್ತೀವಿ, ಆರ್ ಯು ರೈಟ್ ಟು ಗೋ ಫಾರ್ ದಿ ಪ್ಲೇಸ್ಮೆಂಟ್. ನೀವು ಜಾಬ್ ಹೋಗಿ ರೆಡಿ ಇದ್ದರೆ ಮಾತ್ರ ನಾವು ತೊಗೊಳ್ತೀವಿ. ಇಲ್ಲ ಟ್ರೈನಿಂಗ್ ತೊಗೊಂಡ್ಬಿಟ್ಟು ನಾನು ಏನು ಮತ್ತೆ ಬೇರೆ ಕಡೆ ಏನೋ ಮಾಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಬೇಸ್ ಆಫ್ ಪೇಯಿಂಗ್ ನಾವು ನಿಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಫಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಆರ್ ಯು ರೆಡಿ ಟು ಗೋ ಫಾರ್ ದಿ ಪ್ಲೇಸ್ಮೆಂಟ್. ಸೆಕೆಂಡ್ ಕ್ವಶನ್ ನಾವು ಕೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಜಾಬಿಗೆ ರೀಲೊಕೇಶನ್ ಆಗಿ ರೆಡಿ ಇರಬೇಕಂತ ಹೇಳ್ತೀವಿ. ಈಗ ನಾವು ಜಾಬ್ ಹೋಗ್ಬೇಕು ಅಂತ ಜಗಳೂರಲ್ಲಿ ಜಾಬ್ ಬೇಕಂದ್ರೆ ನಮ್ಮ ಜಗಳೂರಲ್ಲಿ ಯಾವ್ದು ಇನ್ಫೋಸಿಸ್ TCS ಕಂಪ್ನಿ ಇರಲ್ಲ. ಇಲ್ಲಿ ಜಗಳೂರು ಬಿಟ್ಟು ನೀವು ಇದಕ್ಕೆ ಹೋಗಲೇಬೇಕು. ಬೆಂಗಳೂರು ಅಟ್ಲೀಸ್ಟ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೀವು ರೆಡಿ ಇದ್ದರೆ ಮಾತ್ರ ನೀವು ಪ್ರಾಬ್ಲಮ್ ತೊಗೊಂಡ್ರಿ. ಈಗ ನಮ್ಮಲ್ಲಿ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲ ಎಸ್ಪೆಷಲಿ ಫೀಮೇಲ್ ಕೇಸಸ್ಸಲ್ಲಿ ನಮ್ಮ ಅಪ್ಪಾಜಿ ಅಯ್ಯೋ ಬೆಂಗಳೂರು ಕಳಿಸಲ್ಲ, ಇಲ್ಲ ಹುಡುಗಿ ಅಷ್ಟು ಯಾರು ಒಬ್ಬರೇ ಕಳಿಸಲ್ಲ. ವಿ ಹ್ಯಾವ್ ಟು ಕಮ್ ಔಟ್ ಫ್ರಮ್ ದಿಸ್ ಮೈಂಡ್ಸೆಟ್. ನೀವು ಇಫ್ ಯು ವಾಂಟೆಡ್ ಟು ಬಿಲ್ಡ್ ಯುವರ್ ಬೆಟರ್ ಕೆರಿಯರ್, ಏನಾದರೂ ಒಂದು ಒಳ್ಳೆ ಬೆಲೆ ಕಟ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಗಿವ್ ಅವರ್ ಪ್ಲೇಸಸ್. ನಮ್ಮ ಕರ್ನಾಟಕದಲ್ಲಿ ಒಂದು ವೆಲ್ಕಮ್ ಅಂತ ಹೇಳ್ತಾರೆ, ಆದರೆ ಊರು ಬಿಟ್ಟರೆ ನಾವು ಉದ್ಧಾರ ಆಗ್ತಾರೆ ಅಂತ ಹೇಳ್ತೀವಿ. ಇಫ್ ಯು ಆರ್ ಸಿಟ್ಟಿಂಗ್ ಅಟ್ ಬೆಂಗಳೂರು ನಿಯರ್ ಬೈ ಪ್ಲೇಸಸ್ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಟು ವರ್ಕ್ ಇನ್ ಕಾರ್ಪೊರೇಟ್ ಕಂಪ್ನೀಸ್ ಲೈಕ್ TCS, ಕ್ಯಾಪ್ಜೆಮಿನಿ, ಈ ಥರ ಕಂಪ್ನೀಸಲ್ಲಿ ಕೆಲಸ ಮಾಡೋದು ಮಟ್ಟಿಗೆ ತುಂಬ ಕಷ್ಟ ಮಾಡಿದ್ದೀವಿ. ಇದು 2ನೇ ಕ್ವಶನ್. ನೀವು ಅಟ್ಲೀಸ್ಟ್ ರೀಲೊಕೇಶನ್ ಹುಬ್ಳಿ ಆಯಿತು ಬೆಂಗಳೂರಿಗೆ ರಿಲೊಕೇಟಕ್ಕೆ ರೆಡಿ ಇರುತ್ತೆ. 3ನೇ ಕ್ವಶನ್ ಏನಪ್ಪ ಅಂತಂದ್ರೆ, ನಮ್ಮದು ರೆಗ್ಯುಲರ್ ಟ್ರೈನಿಂಗ್ ಏನಿರುತ್ತಲ್ಲ ಬೆಳಗಿನ ಸಾಯಂಕಾಲ ಬಿಟ್ಟ ನಾವಲ್ಲಿ ಡ್ಯೂರಿಂಗ್ ನಮ್ಮ ಟ್ರೈನಿಂಗ್ 90 ದಿನದಲ್ಲಿ ನಿಮಗೆ ರಜೆ ಕೊಡಲ್ಲ. ಈಗ ಹಬ್ಬ ಇದೆ, ಮದುವೆ ಇದೆ, ನಾವು ಬಂದು 10 ದಿನ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ನಾವು ನಮ್ಮಲ್ಲಿ ರಜಾನೇ ಇರಲ್ಲ. ವೀಕೆಂಡಲ್ಲಿ ಒಂದೇ ರಜೆ ಇರುತ್ತೆ ನಿಮಗೆ. ನೀವು ಮೈಂಡ್ ಫೀಲ್ ನಿಮಗೆ ನೀವು ಸ್ವಲ್ಪ ಸರ್ಪ್ರೈಸ್ ಅನಿಸ್ಬೋದು. ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಈಗ 90 ದಿನದಲ್ಲಿ ನಮಗೆ ಕೂಡ ಅಲ್ಲಿ ಚಾಲೆಂಜ್ ಇರುತ್ತೆ. 90 ದಿನದಲ್ಲಿ ಅಲ್ಲಿ ನಮ್ಮಲ್ಲಿ 10-100 ಜನ ಇರಲ್ಲ. ಕಾಲೇಜಲ್ಲಿ ನಿಮ್ಮಲ್ಲಿ ಒಂದು 100-200 ಜನ ಇರ್ತಾರೆ. ನಮ್ಮಲ್ಲಿ 5-6 ಸಾವಿರ ಜನ ಬರ್ತಾರೆ ಅಷ್ಟೇ ಆ ಒಂದು ಕ್ಯಾಂಪಸ್ಸಲ್ಲಿ. ಅವರು ರೆಡಿಗೆ ನಾವು ಇದು ಮಾಡ್ತೀವಿ. ಓಕೆ, ಇದು ಸಂಬಂಧಪಟ್ಟ ಕ್ವಶನ್ಸ್ ಕೇಳಿ. ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಪ್ರೋಗ್ರಾಮ್ಗೆ ಜಾಯ್ನ್ ಆಗಲಿಕ್ಕೆ, ನೀವು ಬೇಕಾದ್ರೆ 100 ರೂಪೀಸ್ ಕೊಟ್ಟು ನಮ್ಮ ಕಡೆ ಅಪ್ಲಿಕೇಶನ್ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ಸ್ ಹಾಕಿ, ಇಂಟರ್ವ್ಯೂ ಅಟೆಂಡ್ ಮಾಡಿ, ಸೆಲೆಕ್ಟ್ ಆದಮೇಲೆ ನೀವು ಬೇಕಾದ್ರೆ ನೀವೆಲ್ಲ ಪೇರೆಂಟ್ಸ್ಗೆಲ್ಲ ಬರ್ತಾರೆ. ನಾನು ಸೊ ನೀವೆಲ್ಲ ಇದನ್ನ ಕೂಡ ಕಲಿಸ್ತೀರ ಮಾಡ್ತೀವಿ, ಯಾರು ಕೂಡ ಇಲ್ಲ ಅನ್ನಲ್ಲ. ಬಟ್ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ನಮ್ಮ ಕಡೆ ಅಪ್ಲಿಕೇಶನ್ ಹಾಕ್ತಾರೆ. ದಾವಣಗೆರೆಯಲ್ಲಿ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ದರೆ 10,000 ರೂಪಾಯಿ ಫೀಸ್ ಇರುತ್ತೆ. ಅಲ್ಲಿ ಹುಬ್ಳಿ 100,000. ನೀವು ಯಾವುದಕ್ಕೆ ನೀವು ಇಂಟ್ರೆಸ್ಟ್ ಇದ್ದರೂ ದಾವಣಗೆರೆ ಇಲ್ಲ ಹುಬ್ಳಿ ಬೆಳಿಗ್ಗೆ ಬಟ್ ದಾವಣಗೆರೆಯಲ್ಲಿ ಒಂದು ಹುಬ್ಳಿ ಇರ್ತಕ್ಕಂಥ ಕ್ಯಾಂಪಸ್ ಇರಲ್ಲ. ಒಂದು ಕಾಲೇಜಲ್ಲಿ ನಾವು ಬಲಬೇಡಿ ಕಾಲೇಜಲ್ಲಿ ಯಾವ ಕಾಲೇಜ್ ARG ಕಾಲೇಜಲ್ಲಿ ನಾವು ಅಫಿಷಿಯಲಿ ಪಾರ್ಟ್ನರ್ಸ್ ಇದ್ದೀವಿ. ಆ ಕಾಲೇಜಲ್ಲಿ ಈ ಥರ ಕಾಲೇಜ್ ಕ್ಯಾಂಪಸ್ಸಲ್ಲಿ ನಾವು ಪ್ರೋಗ್ರಾಮ್ ರನ್ ಮಾಡ್ತೇವೆ. ಹುಬ್ಳಿ ಥರ ಇವಾಗ ಇದೇ ಮಾರ್ಕೆಟ್ ಸ್ಕಿಲ್ ಡೆವಲಪ್ಮೆಂಟ್ ದೊಡ್ಡ ಬಿಲ್ಡಿಂಗ್ ಆಗ್ತಾ ಇರೋದು ಕಾಲೇಜಲ್ಲಿ ನಾವು ಮಾಡ್ತೀವಿ. ಅಲ್ಲಿ 10,000 ಫೀಸ್ ಇರುತ್ತೆ. ಹುಬ್ಳಿಗೆ 15,000. ಇವಾಗ ಹಾಕಿ ಕೂಡ ನೀವು ದಾವಣಗೆರೆ ಬಂದು ಕೂಡ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕೂಡ ನಾವು ಸ್ಟೇ ಮಾಡುತ್ತೆ. ಇಲ್ಲ ಹುಬ್ಳಿಯಲ್ಲಿ 3 ಮಂತ್ ಡೆಡಿಕೇಟೆಡ್ ಕಲಿತು ಮಾಡ್ಕೊಂಡು ಕೂಡ ಬ್ಯಾಕ್ ಆಗ್ತದೆ. ಈಗ ದಾವಣಗೆರೆ ಕೂಡ ಥಿಂಕ್ ಮಾಡ್ಬೋದು ಯಾರು ಹುಬ್ಳಿಗೆ ಅಪ್ಲಿಕೇಶನ್. ಇವತ್ತು ಈ ಯಾರಿಗೆ ಪ್ರೋಗ್ರಾಮ್ ಅಟೆಂಡ್ ಮಾಡಿರಲ್ಲ, ಇನ್ನೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಿದೆ ನಮ್ಮ ಕಡೆಯಿಂದ. ವಾಟ್ಸಪ್ ಗ್ರೂಪಲ್ಲಿ ನೀವೆಲ್ಲ ಗೂಗಲಲ್ಲಿ ಚೆಕ್ ಮಾಡಿ ನಮ್ಮ ಕಡೆ ಅಪ್ಲಿಕೇಶನ್ ತಗೊಳ್ಳಿ. ಇವತ್ತು 100 ರೂಪೀಸ್ ನಿಮ್ಮ ಕಡೆ ರಿಜಿಸ್ಟರ್ ಮಾಡಿ ಅಪ್ಲಿಕೇಶನ್ ನಮ್ಮ ಕಡೆ ಕೊಟ್ಟೋಗಿ. ಇಲ್ಲ ಅನ್ನೋದು ನಾಳೆ ಅಪ್ಲಿಕೇಶನ್ಸ್ ನಿಮ್ಮ ಮನೇಲಿ ಮಾತಾಡಿ ಅಪ್ಲಿಕೇಶನ್ ಎನ್ರೋಲ್ಮೆಂಟ್ ಮಾಡ್ಕೊಂತಿದ್ರು ಕೂಡ ನಾಳೆ ನಮ್ಮ
ಇಲ್ಲಿ ಬರ್ತಾರೆ, ನಾನು ಬರಲ್ಲ, ಅವ್ರ ಕಡೆ ಅಪ್ಲಿಕೇಶನ್ ಹಾಕಿ ಎನ್ರೋಲ್ಮೆಂಟ್ ಮಾಡ್ಕೋಬೋದು. ನಂದು ಕೂಡ ಕಾಂಟ್ಯಾಕ್ಟ್ ನಂಬರ್ ಬರೆದಿದ್ದೀನಿ, ಇವ್ರದ್ದು ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ. ಯಾರಾದ್ರೂ ನಿಮ್ಗೆ ಏನೇ ಕ್ವಶನ್ಸ್ ಹೋಗ್ತಿದ್ರೆ ಪ್ರೋಗ್ರಾಮ್ ಬಗ್ಗೆ ನೀವು ಹೋಗಿ ನಮ್ಮ ಕಡೆ ಮಾತಾಡಿ, ನಾನು ನಂಬರ್ ಬರೆದಿದ್ದೀನಿ. ರಮೇಶ್ ಅಂತ ಹೇಳಿ, ನಿಮ್ಮ ಪೇರೆಂಟ್ಸ್ ಯಾರಾದ್ರೂ ಮಾತಾಡ್ತಾರದು ಕೂಡ ನೀವು ಮಾತಾಡ್ಸ್ಬೋದು. ಇವತ್ತು ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಕಲೆಕ್ಟ್ ಮಾಡ್ಕೊಳ್ಬೇಕು ಅಪ್ಲಿಕೇಶನ್. ನಿಮ್ಗೇನು ಕ್ವಶನ್ಸ್ ಇಲ್ಲ ಅಂದರೆ ವಿಲ್ ಕನ್ಕ್ಲೂಡ್ ದಿಸ್ ಸೆಷನ್. And I really personally thanks to principal and college management. And every year you all should thanks them actually. Every time they call us at least illegal conclude. And I think our objective number is degree mission वगैरह बदला. You should be employment time वगैरह बदला our objective है. And based on Deshpande Skilling, we really thank you sir, and even thanks to even college management for inviting for the workshop. Thank you. ರಮೇಶ್ ಅವರಿಗೆ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಕುರಿತು ವಿದ್ಯಾರ್ಥಿಗಳಿಂದ ಒಂದೆರಡು ಅನಿಸಿಕೆ ಹೇಳಬೇಕಂತ ಭಾಗ್ಯ ಅವರ ಕಾಲೇಜಲ್ಲಿ ಈ ಥರ ಪ್ರೋಗ್ರಾಮ್ಸ್ ಮಾಡೋದ್ರಿಂದ ನಮಗೆ ಸ್ಕಿಲ್ ಡೆವಲಪ್ಮೆಂಟು ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತು ಸ್ಕಿನ್ನಿಂದ ಎಷ್ಟು ಇಂಪಾರ್ಟೆಂಟ್ ಇದೆ, ನಮ್ಮ ಫ್ಯೂಚರಲ್ಲಿ ಸ್ಕಿನ್ನಿಂದ ಏನೇನು ಯೂಸಸ್ ಇದೆ ಅಂತ ಕಂಪ್ನಿ ಪ್ಲೇಸ್ಮೆಂಟ್ ಕೂಡ ತಿಳ್ಕೊಬೋದು. ಡಿಗ್ರಿ ಅಂತಕ್ಕಂಥದ್ದು ಓನ್ಲಿ ಫಾರ್ ಸರ್ಟಿಫಿಕೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇಶಪಾಂಡೆ ವತಿಯಿಂದ ಆಗಂತ ಬಹುಶಃ ತರಬೇತಿ ಅಂತಕ್ಕಂಥದ್ದು ವಿದ್ಯಾರ್ಥಿ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ ಮತ್ತು ಅಗತ್ಯತೆ ಇದೆ ಅನ್ನೋ ವಿಚಾರಗಳನ್ನು ಕೂಡ ಬಹಳ ಸೂಕ್ತವಾಗಿ ವಿಸ್ತರಣೆ ಮಾಡಿದ್ದಾರೆ. ತರಬೇತಿ ಅಂತಕ್ಕಂಥದ್ದು ಕೇವಲ ಮನುಷ್ಯನಿಗೆ ಅಷ್ಟೇ ಅಲ್ಲ, ಭೌತಿಕವಾಗಿ ಮತ್ತು ಭೌತಿಕವಾಗಿ ಎರಡಕ್ಕೂ ಕೂಡ ಅವಶ್ಯಕತೆ ಇದೆ ಅನ್ನೋ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಮನುಷ್ಯನಿಗೆ ಕೇವಲ ಜ್ಞಾನ ಸಂಪತ್ತಿನ ಜೊತೆಗೆ ತರಬೇತಿ, ಕಲಿಕೆ, ಆಸಕ್ತಿ, ಪ್ರಾಯೋಗಿಕ ಸಮಸ್ಯೆ, ಸಾಧ್ಯತೆ ಹೀಗೆಲ್ಲ ಅಂಶಗಳನ್ನು ಇಟ್ಕೊಂಡಾಗ ಮಾತ್ರ ಯಾವುದಾದ್ರೂ ಒಂದು ಕಲಿಕೆಗೆ ಸಫಲತೆಯನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಹೋಗಿದ್ದಾರೆ. ಜೊತೆಗೆ ದೇಶಪಾಂಡೆ ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲ, ದೇಶದ ಎಲ್ಲ ಮೂಲೆಗಳಲ್ಲಿ ಸುಮಾರು 17 ಕೇಂದ್ರಗಳಲ್ಲಿ ವಿತರಣಾ ಕೇಂದ್ರಗಳನ್ನು ಪ್ರಸ್ತಾಪಿಸುತ್ತೆ. ಹೊಸದಾಗಿ ದಾವಣಗೆರೆಯಲ್ಲೂ ಕೂಡ ವಿತರಣಾ ಕೇಂದ್ರವನ್ನು ಮಾಡಿದ್ದಾರೆ. ನೀವು ಹುಬ್ಬಳ್ಳಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತಂದರೆ ದಾವಣಗೆರೆ ತರಬೇತಿಯನ್ನು ತೆಗೆದುಕೊಳ್ಬೋದು. ಜೊತೆಗೆ ICT ಕ್ಲಾಸ್ಗಳನ್ನು ನಿಮಗೆ ತುಂಬ ಪ್ರಾಯೋಗಿಕವಾಗಿ ಬಹುಶಃ ನಾವು ಏನು ಓರಿಯೆಂಟಲ್ಲಾಗಿ ನಿಮಗೆ ಹೇಳೋದಕ್ಕಿಂತ ಪ್ರಾಯೋಗಿಕವಾಗಿ ಡಿಸ್ಪ್ಲೇ ಮೂಲಕ ತೋರಿಸೋದು ಎಫೆಕ್ಟಿವ್ ಆಗಿರುವಂತಹ ಕಲಿಕಾ ಒಂದು ಭಾಗವನ್ನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ. ಜೊತೆಗೆ ಕಂಪ್ಯೂಟರ್ ಇವತ್ತು ಮನುಷ್ಯ ಎಷ್ಟೇ ತಾಂತ್ರಿಕವಾಗಿ ಮುಂದುವರೆದು ಕೂಡ ಕಂಪ್ಯೂಟರ್ ಮೂಲಕ ಜಗತ್ತನ್ನು ಎಲ್ಲ ನಮಗೆ ಇಟ್ಕೊಳ್ಬೋದಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಜೊತೆಗೆ ಮನುಷ್ಯನಿಗೆ ಎಬಿಲಿಟಿ ಸಾಮರ್ಥ್ಯ ಅದಿದ್ದರೆ ಜಗತ್ತನ್ನು ಹೇಗೆ ಬೇಕಾದ್ರೆ ನಾವು ಕಂಟ್ರೋಲ್ ಇಟ್ಕೊಳ್ಬೋದಂತಹ ಮಾನಸಿಕ ಸಾಮರ್ಥ್ಯವನ್ನು ಕಳಿಸ್ಕೊಡ್ತಾರೆ. ಜೊತೆಗೆ ಸುಳಿವಿಕೆಯನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕಂತ ಅನೇಕ ರೀತಿಯ ಚಟುವಟಿಕೆಗಳನ್ನು ದೇಶಪಾಂಡೆ ಇವತ್ತು ಇವು ನಿರಂತರ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ. ಸಮಸ್ಯೆ ಇರ್ತಕ್ಕಂತಹ ವಿಚಾರಗಳನ್ನು, ಅಲ್ಲಿರ್ತಕ್ಕಂತಹ ಸೌಲಭ್ಯಗಳನ್ನು ಅಲ್ಲಿರ್ತಕ್ಕಂಥ ಮಾಡ್ಕೊಂಡು ಫಸ್ಟ್ ನೀವು ವಿಚಾರವನ್ನು ಜಡ್ಜ್ ಮಾಡಿ ಅದರ ಮೂಲಕ ನೀವು ತರಬೇತಿ ಕಾರ್ಯಕ್ರಮಕ್ಕೆ ಹೋಗಿಗಳನ್ನು ರಮೇಶ್ ಸರ್ ಮ್ಯಾನೇಜರು ಅವರು ತುಂಬ ಸೂಕ್ತವಾಗಿ ನಿಮಗೆ ಮನವರಿಕೆ ಮುಟ್ಟುವಲ್ಲಿ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಮತ್ತೆ ಇದರಲ್ಲಿ 18,000ದಲ್ಲಿ 2,000 ಯಾರಿಗೆ ಪೀಪಲ್ ಕಾರ್ಡ್ ಇರ್ತಕ್ಕಂಥ ವ್ಯಕ್ತಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಓನ್ ಪೇರೆಂಟ್ಸ್ ಇರ್ತಕ್ಕಂತಹ ಅವರಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ತಾ ಹೋದ್ರೆ ಅಕಾಮಿಡೇಷನ್ ಇರುತ್ತೆ. ಹಾಗಾಗಿ ನೀವು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರಿಗೆ ಸುಮ್ಮನೆ ತರಬೇತಿ ತಗೊಂಡ್ರೆ ಹೋಗೋಣ ಮಾಡೋಣ ಹೇಳಿದ್ರೆ ಟೈಮ್ ಪಾಸ್ ಅಂತ ಹೋಗ್ಬೇಡ್ರಿ. ಅವ್ರು ಹೇಳ್ತಾರೆ ಒಂದೇ ಉದ್ದೇಶ, ಯಾರಿಗೆ ಕೆಲಸದಲ್ಲಿ ಆಸಕ್ತಿ ಇದೆಯೋ ಅವ್ರು ಮಾತ್ರ ನನ್ನ ಕಂಪ್ನಿಗೆ ಬರಲಿಕ್ಕೆ ಅರ್ಹತೆ ಅಂತ ಒಂದು ಒಳ್ಳೆಯ ಮಾತನ್ನು ಹೇಳಿದರೆ. ಹಾಗಾಗಿ ಅವಳ ಉದ್ದೇಶ ಇಟ್ಕೊಂಡು ಯಾವುದೇ ತರಬೇತಿ ಕಾರ್ಯಕ್ರಮಕ್ಕೆ ಹೋಗಲಿ, ಯಾವುದೇ ವಿಚಾರ ಆಗಲಿ, ಯಾವುದೇ ಅಭ್ಯಾಸ ಮಾಡಲಿ, ಉದ್ದೇಶ ಇಟ್ಕೊಂಡು ನೀವು ಮುಂದೆ ಹೋಗ್ರಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈಗ ಆಗಮಿಸಿದ ನಮ್ಮ ಕಾನ್ಸ್ಟೇಬಲ್ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ
ವಿದ್ಯಾರ್ಥಿ ಸುದೀಪ್ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಹೋಗ್ತಾನೆ. ಸರ್ ಇನ್ನೊಂದು ಪಾಯಿಂಟ್ ನಮ್ಮಲ್ಲಿ ಏನಪ್ಪ ಅಂತ ಹೇಳಿ 24 ಆ ಕ್ಯಾಂಪಸ್ಸಿಂದ ಗೇಟ್ ಒಳಗೆ ನೀವು ಹೊರಗಡೆ ಹೋಗ್ಬೇಕಂದ್ರೆ ನಮ್ಮ ಪರ್ಮಿಷನ್ ತೊಗೋಬೇಕು. ನಿಮ್ಮ ಕಡೆ ಯಾರಾದರೂ ಬಂದು ನೀವು ನೋಡ್ಬೇಕು ನಮ್ಮ ಪರ್ಮಿಷನ್ ತೊಗೋಬೇಕು. 24/7 ಸೆಕ್ಯೂರಿಟೀಸ್ ಕೂಡ ನಮ್ಮಲ್ಲಿ ಸಿಸ್ಟಮ್ಸ್ ಇರುತ್ತೆ. ಮೆಡಿಕಲ್ ಸಪೋರ್ಟ್ ಇರುತ್ತೆ 24/7 ಸೆಕ್ಯೂರಿಟೀಸ್ ಇರುತ್ತೆ. ಈ ಗೂಗಲಲ್ಲಿ ನೋಡಿ. ಗಮನಿಸಿದಂತಹ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳು ಸುದೀಪ್ ಅವರಿಗೂ ಒಂದು ಪ್ರಾಂಶುಪಾಲರಿಗೂ ಮುಂದಿನ ಧನ್ಯವಾದಗಳು. ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿಗಳು